ನೆಲ್ಲಿಕಾಯಿ ಒಳಗ ನೆಲ್ಲಿಕಾಯಿ ಅಂದ್ರೆ ಇದು ಒಂಥರ ಅದ್ಭುತವಾದ ಇದು ಕಾಯಿ ನಮಗ್ ದೇವ್ರು ಕೊಟ್ಟಂತದ್ದು. ಆ ನೆಲ್ಲಿಕಾಯಿ ನಾವು ಎಷ್ಟ್ ಚಂದ ಬೆಳೆಸ್ಕೋತೀವಿ ಅಷ್ಟು ಚಂದ ನಮ್ಮ ಬೆಳಿಗಳು ಬರ್ತಾವ. ಹುಳದ್ಮೇಲೆ ಮಿಂಚ್ತದ ಇದು ಹುಳ. ಇದ ನೀವು ಅಲ್ಲಿ ನೀರೊಳಗೂ ನೋಡ್ತೀರಿ. ನೀರಿನೊಳಗೂ ಇದ್ರ ಬೆವರಿಂದ ಏನ್ ಅಂಶ ಅದ್ ಬರೋದ್ರಿಂದ ಒಂಥರ ಆಯಿಲ್ ಕಂಟೆಂಟ್ ಕಂಡಂಗ್ ಕಾಣಿಸ್ತದ ನಿಮಗ್. ಆ ನೀರ್ ನೀವು ನೋಡಿದಾಗ ಕಂಡು ಹಿಡ್ದಿಲ್ಲ ಕೆಮಿಕಲ್ ಒಳಗ. ಆದ್ರೆ ಇದನ್ ಸ್ಪ್ರೇ ಮಾಡೋದ್ರಿಂದ ಪಪಾಯ ವೈರಸ್ ಅದು ಎಲ್ಲ ಕಂಟ್ರೋಲ್ ಆಗ್ತಾವ. ಆ ನಂತರ ನಿಮಗ ಗಿಡಗಳ ಬೆಳವಣಿಗೆನೂ ಚಲೋ. ಇದು ಎರೆಹುಳದ ಪಿಟ್ಟು. ಇದು ನಾವು ಎರೆ ಜಲ ತೆಗಿಯೋ ಸಲುವಾಗಿ ಮಾಡ್ಕೊಂಡಿರ್ತೀವ್ರಿ. ಇದ್ರಾಗ ಕಸ ಕಡ್ಡಿ ಆಮೇಲೆ ನಿಮ್ದು ಗೋಮೂತ್ರ ಗೋಕೃಪಾ ಅಮೃತಮ ಇವನ್ನೆಲ್ಲಾ ಹಾಕೊಂತ ಇರ್ಬೇಕು. ಅದನ್ನ ನೀವ್ ಹೆಂಗ್ ಹಾಕ್ತಿರಿ ಅದು ಒಂದು ಹಂತಕ್ ಬಂತಂದ್ರ ಆಮೇಲೆ ಇದ್ರೊಳಗ್ ಹುಳುಗಳನ್ನ ಬಿಡ್ಬೇಕು. ಆ ಹುಳ ಬಿಟ್ಟ ಮೇಲಿಂದ ಏನ್ ನೀರ್ ಎಕ್ಸ್ಟ್ರಾಕ್ಟ್ ನೀವು ಹಾಕಿದ್ದು ಭಾಳ ಹಾಕ್ಬಾರ್ದು. ಇಷ್ಟೆಲ್ಲಾಕು ಸೇರಿ ಒಂದ್ ದಿವ್ಸಕ್ಕೆ ಇಲ್ಲಂದ್ರು ಒಂದ್ 10 ರಿಂದ 12 ಲೀಟರ್ ನೀರ್ ಸಾಕಾಗ್ತದೆ. ಭಾಳ ಅತಿ ಹಾಕಿದ್ರ ಅದ್ರದ್ದು ಕ್ವಾಲಿಟಿ ಉಳಿಯಂಗಿಲ್ಲ. ಅಷ್ಟು ನೀರನ್ನ ಹಾಕಿದ್ದನ್ನ ಅದ್ ಹನಿ 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 ಸೋರಿ ಅಲ್ಲಿ ಮುಂದ್ ಹೋಗಿ ಜಮಾ ಆಗ್ತೈತಿ. ಅದನ್ನ ನೀವು ತೆಗೆದು ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು. ಆದ್ರೆ ಇದ್ರದ್ದು ಒಂದು ಡ್ರಾಬ್ಯಾಕ್ ಏನದ ಅಂದ್ರ ಇದನ್ ಜಾಸ್ತಿ ಹೆವಿ ಡೋಸ್ ಮಾಡಂಗಿಲ್ಲ. ಹೆವಿ ಡೋಸ್ ಮಾಡ್ರೆ ಗಿಡ ಸುಡ್ತಾವ್ರಿ. 1 ಲೀಟ್ರಿಗೆ 2 ml ಅಥವಾ 5 ml ತನ ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಹಾಕಿದ್ರಿ ಗಿಡ ಸಾಯ್ತಾವ್. ಇದ್ರದ್ ಮಹತ್ವ ಅಂದ್ರ ಪಡ್ಲು ಒಡಸ್ತತ್ರಿ ಇದು ಭಾಳ. ಆಮೇಲೆ ರೋಗಗಳನ್ನ ಕಂಟ್ರೋಲ್ ಮಾಡ್ತೈತಿ. ಆಮೇಲೆ ನಿಮ್ ಗಿಡಕ್ ಕಲರ್ ಕಿಕ್ ಕೊಡ್ತೈತಿ ಬೆಳವಣಿಗೆಗೆ. ಸೊ ಇದನ್ನ ಎರೆಜಲ ನೀವು ಬೆಳವಣಿಗೆ ಹಂತ, ಕಾಯಿ ಹಂತ, ಆಮೇಲೆ ಫ್ಲವರಿಂಗ್ ಸ್ಟೇಜ್ ಇವೆಲ್ಲದ್ರಾಗೂ ಹಾಕೋಬಹುದು. ಕೀಟನಾಶಕ ಅಂತೂ ಬಳಸಬಹುದು, ಗ್ರೋತ್ ಪ್ರಮೋಟರ್ ಅಂತೂ ಇದನ್ನ ನೀವು ಬಳಸಬಹುದು. ನೆಲಕ್ಕೂ ಡ್ರೆಂಚಿಂಗ್ ಕೊಡ್ಬೋದ್ರಿ. ಎಕರೆಕ ಅಟ್ ಅ ಟೈಮ್ ನೀವು 20 ಲೀಟರ್ ವರೆಗೂ ಇದರ ಡ್ರೆಂಚಿಂಗ್ ಕೊಡ್ಬೋದು. 200 ಲೀಟರ್ ನೀರು 20 ಲೀಟರ್ ಇದನ್ನ ಎರೆಜಲ ಹಿಂಗ್ ಹಾಕಿ ನೀವು ಡ್ರೆಂಚಿಂಗು ಕೊಡ್ಬೋದು. ಇದು ಬೇರಿಗೂ ಕೆಲಸ ಮಾಡ್ತೈತಿ ಮತ್ತ ನಿಮಗ ಪಾಲಿಯರ್ ಸ್ಪ್ರೇ ಅಂತನೂ ಕೆಲಸ ಮಾಡ್ತೈತಿ. ನಿಮಗ ಇಲ್ಲಿ ಹಿಕ್ಕಿ ಕಾಣಿಸ್ಲಿಕ್ಕತ್ತಾವ. ಇದ್ರೊಳಗೆಲ್ಲಾ ಹುಳ ಐತ್ರಿ. ಶಾವ್ಗಿ ಎಳಿ ನೋಡ್ದಂಗ ಅದಾವ ಇವು ಹುಳುಗಳು. ಇದು ಈ ರೀತಿ ಹುಳ ಇರ್ತದ. ಇದ್ರ ಮೈ ಮೇಲೆ ನೀವು ನೋಡಿದ್ರ ಒಂಥರ ಮಿನ್ಸದ ನೋಡ್ರಿ. ಹುಳದ ಮೇಲೆ ಮಿನ್ಸ್ತದ ಇದು ಹುಳ. ಇದ ನೀವು ಅಲ್ಲಿ ನೀರೊಳಗೂ ನೋಡ್ತೀರಿ. ನೀರಿನೊಳಗೂ ಇದ್ರ ಬೆವರಿಂದ ಏನ್ ಅಂಶ ಅದ್ ಬರೋದ್ರಿಂದ ಒಂಥರ ಆಯಿಲ್ ಕಂಟೆಂಟ್ ಕಂಡಂಗ್ ಕಾಣಿಸ್ತದ ನಿಮಗ್. ಆ ನೀರ್ ನೀವು ನೋಡಿದಾಗ ನೀರಿನ ಮೇಲೆ ಎಣ್ಣಿ ಅಂಶ ಕಾಣಿಸ್ತದ. ಈಗ ಇಲ್ಲಿ ನೋಡ್ಬೋದು ನೀವು. ಈಗ ನಿಮ್ ಕ್ಯಾಮ್ರಾದೊಳಗ ಅಷ್ಟು ಕ್ಲಿಯರ್ ಕಾಣ್ತದೋ ಇಲ್ಲೋ ಗೊತ್ತಿಲ್ಲ. ಬರೆಗಂಡ್ಲೆ ನೋಡಿದ್ರ ಇದ್ರೊಳಗ ಒಂಥರ ಎಣ್ಣಿ ಅಂಶ ಕಾಣಿಸ್ತದ. ಈ ಎಣ್ಣಿ ಅಂಶ ಏನದ ಇದ ಖರೆ ಅಂದ್ರ ಔಷಧಿ. ಇದನ್ನ ನೀವು ಸ್ಪ್ರೇ ಮಾಡಿದಾಗ ನಿಮ್ ಗಿಡದೊಳಗಿದ್ದಂತ ಉಲಿ ಅಫಿಡ್ಸು ಅಥವಾ ವೈರಲ್ ಏನಾದ್ರು ಸಮಸ್ಯೆ ಇದ್ರ, ಸ್ಪೆಷಲಿ ಪಪಾಯ ವೈರಸ್ಸಿಗೆ ಏನು ಔಷಧಿ ಇನ್ನ ಕಂಡು ಹಿಡ್ದಿಲ್ಲ ಕೆಮಿಕಲ್ ಒಳಗ. ಆದ್ರೆ ಇದನ್ ಸ್ಪ್ರೇ ಮಾಡೋದ್ರಿಂದ ಪಪಾಯ ವೈರಸ್ ಅದು ಎಲ್ಲ ಕಂಟ್ರೋಲ್ ಆಗ್ತಾವ. ಆ ನಂತರ ನಿಮಗ ಗಿಡಗಳ ಬೆಳವಣಿಗೆನೂ ಚಲೋ ಭಾಳ ಆಗ್ತದ. ಅಂದ್ರೆ ಇದು ಡ್ಯುವೆಲ್ ಕೆಲಸ ಮಾಡ್ತದೆ. ಗ್ರೋತ್ ಪ್ರಮೋಟಿಂಗ್ ಪ್ಲಸ್ ಕೀಟನಾಶಕ ಈ 2 ತರ ಇದು ಕೆಲಸ ಮಾಡ್ತದೆ. ಇದು ಬರೇ ಎರೆಹುಳ ಇದ್ರ ಜಲ ತಕ್ಕೊಳಿಕ್ ಮಾಡಿದಂತ ಸೆಟಪ್. ನಾವೇನ್ ಇದ್ರೊಳಗ್ ಮಾಡ್ತೀವಿ ಹೆಚ್ಚಿನ ಪ್ರಮಾಣದಾಗ ರೈತರಿಗೆ ಕೊಡ್ಲಿಕ್ಕೆಲ್ಲ ಮಾಡ್ತೀವಿ 100-200 ಟನ್ನು. ಆ ಸೆಟಪ್ ಬೇರೆ ಅದ. ಅದನ್ನ ನಾವು ನ್ಯಾಚುರಲ್ ಆಗೇ ಮಾಡ್ತೀವಿ. ಈ ರೀತಿ ಅದಕ್ಕೇನು ನಾವು ಪಿಟ್ಸೋದು ಹಾಕಿಲ್ಲ. ಅದನ್ನು ತೋರಿಸ್ತೀನಿ. ಈಗ ಇಲ್ಲಿ ನೋಡಿದ್ರೆ ಇವು ತೆಂಗಿನ ಗಿಡ ಅದಾವ. ಮ್ಯಾಲೆ ಚಿಕ್ಕು ಗಿಡಗಳು ಅದಾವು. ಅದ್ರ ಬುಡಕಿ ನೆಳ್ಳನ್ನ ನಾವು ಉಪಯೋಗ ಮಾಡ್ಕೊಂಡು ಇಲ್ಲಿ ಗೊಬ್ಬರ ರೆಡಿ ಮಾಡೀವಿ. ಈಗ ಇದ್ ಮ್ಯಾಲ ಕಸ ಒಕ್ಕೊಂತ ಹೊಂಟೇವ್ರಿ. ಲೇಯರ್ ವೈಸ್ ಹಸಿದು ಒಣದು ಎಲ್ಲಾ ಒಕ್ಕೊಂತ ಹೋಗ್ತಿರ್ತೀವಿ. ತೆಳಗಿಂದೆಲ್ಲಾ ಗೊಬ್ಬರ ರೆಡಿ ಹಾಕೊಂತ ಬಂದದ. ಈಗ ಮಳಿ ಆಗೋ ಮಟ ಇದ್ ನಮಗ್ ತೆಗಿಲಿಕ್ ಬರಂಗಿಲ್ಲ. ಯಾಕಂದ್ರ ಹಸಿ ಜಾಸ್ತಿ ಇರ್ತೈತಿ. ಆದ್ರೆ ಇದನ್ನ ನೋಡಿದ್ರೆ ನಿಮಗ್ ಕಾಣಿಸ್ತವೆ ಇವೆಲ್ಲಾ ಹಿಕ್ಕಿನ ಅದಾವಿಲ್ಲಿ. ಈ ಭಾಗದೊಳಗ್ ನಿಮಗ್ ಹುಳ ಏನ್ ಕಾಣಂಗಿಲ್ಲ. ಯಾಕಂದ್ರ ಹುಳ ತನ್ನ ಆಹಾರ ಹುಡ್ಕೊಂಡ್ ಮ್ಯಾಲಿನ ಭಾಗಕ್ಕೆ ಬಂದ್ಬಿಟ್ಟಿರ್ತೈತಿ. ಈ ಸೈಡ್ ಹುಳ ಸರ್ದಿರ್ತೈತಿ. ಇದೆಲ್ಲಾ ಗೊಬ್ಬರ ರೆಡಿ ಐತ್ರಿ. ಇಲ್ಲಿ ಮಟಾನು ಎಲ್ಲಾ ಆಲ್ಮೋಸ್ಟ್ ಗೊಬ್ಬರ ರೆಡಿ ಆಗ್ಬಿಟ್ಟದ. ಇಲ್ಲಿ ಈ ಭಾಗದೊಳಗ್ ನಿಮಗ್ ಹುಳ ಕಾಣಿಸ್ತಾವ. ಯಾಕಂದ್ರೆ ಇದು ಇನ್ನ ಅರ್ಧಂಬರ್ಧ ರೆಡಿ ಆಗಿರೋ ಆಹಾರ ಅದ. ಇನ್ನ ಐತ್ ಅದಕ್ಕೆ ಆಹಾರ ತಿನ್ಲಿಕ್ಕೆ. ಸೊ ಇಲ್ಲಿ ನೀವು ಹುಳ ಕಾಣ್ಬೋದು. ಆದ್ರೆ ಇಲ್ಲಿ ನೋಡ್ತೀವಿ ಅಂದ್ರೆ ಅಷ್ಟೊಂದು ಹುಳ ಜಾಸ್ತಿ ಇಲ್ಲ. ಇಲ್ಲಿ ಬಹಳ ಕಡಿಮೆ ಅದಾವ ಹುಳ. ಇಲ್ಲಿ ಆದ್ರೂ ಅದಾವ್ರಿ ಇನ್ನ ರೆಡಿ ಆಗ್ಲಿಕ್ಕತ್ತದ. ಆದ್ರ ಅದ್ರಷ್ಟು ಇಲ್ಲಿ ನಿಮಗ್ ಕಾಣಂಗಿಲ್ಲ ಹುಳ. ಇದೆಲ್ಲಾ ಹುಳದ ಹಿಕ್ಕಿ ಇರೋದ್ರಿಂದ ಇದ ಜಗ ಬಿಟ್ಟು ಬಿಟ್ಟಿರ್ತದೆ. ಇದ ಟೈಪ್ ಇದೆಲ್ಲಾ ಏರಿಯಾ ಅದ್ರ ಗೊಬ್ಬರ ಕೆಲ್ಸಕ್ಕನ ಬಳಸ್ತೀವಿ ನಾವು. ಪ್ರಮಾಣ ಜಾಸ್ತಿ ಐತ್ರಿ. ಯಾಕಂದ್ರೆ ಎಲ್ಲಾ ಕಡೆ ಹಿಕ್ಕಿ ಅದಾವ.
ಇಲ್ಲಂತೂ ಒಂದ್ ರಾಶಿ ಐತ್ರಿ ಹುಳ. ಇಲ್ಲಿ ಇದು ಇಲ್ಲಿ ಮಾಡೋದ್ರಿಂದ ಇದು ಕಾಯಿ ಪ್ರಮಾಣನು ಹೆಚ್ಚಾಕೊಂತ ಹೊಂಟದ. ತೆಂಗಿನಕಾಯಿ ಸೈಜ್ ದೊಡ್ಡ ಬರ್ಲಿಕ್ಕತ್ತದ, ಸಂಖ್ಯೆ ಹೆಚ್ಚು ಬರ್ಲಿಕ್ಕತ್ತದ. ಇಲ್ಲಿ ನೋಡ್ಬೋದು. ಆಮೇಲೆ ಚಿಕ್ಕುನು ಬ್ಯಾರೆ ಬ್ಯಾರೆ ಹಂತದೊಳಗ ಅದರಿ. ಇಲ್ಲಿ ಒಂದ್ ಕಡೆ ಕಾಯಿ ದೊಡ್ಡದಾಗೈತಿ, ಒಂದ್ ಕಡೆ ಇನ್ನ ಸಣ್ಣದ್ ಐತಿ, ಒಂದಷ್ಟು ಹಣ್ಣು ಆಗ್ಲಿಕ್ ಬಂದವು. ಆದ್ರ ಚಿಕ್ಕುದ್ ಸೆಟ್ಟಿಂಗ್ ಹೆಂಗಿರ್ತೈತಿ, ಒಮ್ಮೆ ಫ್ಲಶ್ ಬಂತಂದ್ರ ಒಮ್ಮೆ ಆಗಿ ಆಮೇಲೆ ನಿಂತು ಬಿಡ್ತದ, ಅದು ಮತ್ತ ಆಗಂಗಿಲ್ಲ. ಬಟ್ ಇದ್ರೊಳಗ್ ನೀವು ನೋಡ್ಬೋದು, ಇದ್ರೊಳಗ್ ಬೇರೆ ಬೇರೆ ಹಂತದ ಕಾಯಿ ಅದಾವ. ಇವು ದೊಡ್ಡ ಅದಾವ, ಇಲ್ಲಿ ಮತ್ತೆ ಸಣ್ಣ ಬಿಟ್ಟಾವ. ಇವೆಲ್ಲ ಸಣ್ಣ ಕಾಯಿ ಅದಾವ. ಇಲ್ಲಿನ ಮತ್ತೆ ಫ್ಲವರಿಂಗು ಚಾಲು ಅದ. ಇಲ್ಲಿ ಮೊಗ್ಗು, ಹೂ ಇವು ಚಾಲು ಅದ. ಜನರಲಿ ಚಿಕ್ಕು ಒಂದ್ಸಲ ಕಾಯಿ ಆಯ್ತಂದ್ರ ಒಂದ್ ಗ್ಯಾಪ್ ತಗೊಂಡು ಮತ್ ಆಗ್ತದ. ಆದ್ರೆ ಇಲ್ಲೇ ಕಂಟಿನ್ಯೂ ಫ್ಲೋ ಐತ್ರಿ, ಯಾಕಂದ್ರ ಫುಡ್ ಸಿಕ್ಕಾಪಟ್ಟೆ ಐತಿ ಅದಕ್ಕ. ಈ ಏನ್ ನಾವು ಸಗಣಿ ನೀರದು ತೊಳಿತೀವಿ ಅದೆಲ್ಲ ಬೇರಿಗೆ ಅನುಕೂಲ ಆಗ್ತೈತಿ. ಮ್ಯಾಲ್ ಬಂದಿದ್ ಗೊಬ್ಬರ ನಾವ್ ಮತ್ ಇತರ ಹೊಲಗಳಿಗೆ ಅಥವಾ ರೈತರಿಗೆ ಕೊಡಾಕ್ ಯೂಸ್ ಮಾಡ್ಕೋತೀವಿ. ಇದೆಲ್ಲಾ ಗೊಬ್ಬರದನ್ನ ಏರಿಯಾ ಐತ್ರಿ ಇದು. ಆಮೇಲೆ ಇಲ್ಲಿ ನಮ್ ಹೊಲದೊಳಗ್ ನಿಮಗ್ ಕಸಾನು ಜಾಸ್ತಿ ಕಾಣ್ಬೋದು. ಎಷ್ಟ್ ಕಸ ಜಾಸ್ತಿ ಅನಸ್ತೈತ್ಲಾ ಅಷ್ಟ್ ನಮಗ್ ಖುಷಿ ಇರ್ತದೆ, ಯಾಕಂದ್ರೆ ಇದನ್ನೆಲ್ಲಾ ಕಟ್ ಮಾಡಿ ನಾವ್ ಅಲ್ಲೇ ಗೊಬ್ಬರಕ್ಕೆ ಹಾಕ್ಬಿಡ್ತೀವಿ. ಇದೆಲ್ಲಾ ನಮ್ ಹುಳಗಳಿಗೆ ರಾ ಮಟೀರಿಯಲ್ ಅಂತ ಯೂಸ್ ಮಾಡೋದ್ರಿಂದ ಬಂದಿರೋ ಕಸ ಯಾವ್ದು ವೇಸ್ಟ್ ಅಲ್ಲ, ಎಲ್ಲಾನು ನಾವು ನಮ್ಮ ಹುಳಗಳಿಗೆ ಅದನ್ನ ಬಳಸ್ಕೋತೀವಿ. ಮತ್ತೆ ಇದ್ ನಮ್ದು ಡ್ರೈಯಿಂಗ್ ಯೂನಿಟ್ ರೀ. ಇದು ಸೋಲಾರ್ ಮೇಲೆ ರನ್ ಆಗ್ತದ. ಇದ್ರದ್ದು ಏನ್ ವಿಶೇಷಪ್ಪ ಅಂದ್ರ ಇದಕ್ ಗಾಳಿ ಮತ್ತ ಬಿಸಿಲು ಎರಡೂದ್ರ ಕಾಂಬಿನೇಷನ್ ಒಳಗ್ ಇದು ಕಾಳುಗಳನ್ನಾತು ತರಕಾರಿಗಳನ್ನಾತು ಒಣಗಿಸ್ತೈತಿ. ಹಣ್ಣನ್ನು ಒಣಗಿಸ್ಬೋದು. ಈಗ ನಾವ್ ನಮ್ ಗಾಣಕ್ ಬೇಕಾದ ಶೇಂಗಾ ಕಾಳು, ಕೊಬ್ಬರಿ ಇವೆಲ್ಲಾ ಇದ್ರಾಗ ಒಣಗಿಸ್ತೀವಿ. ನುಗ್ಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ ಅವನು ಎಲ್ಲಾ ಒಣಗಿಸ್ತೇವ್ರಿ ಇದ್ರಾಗ. ತರಕಾರಿಗಳನ್ನ ಇನ್ನ ಚಾಲು ಮಾಡಿಲ್ಲ, ಯಾಕಂದ್ರೆ ಸದ್ಯ ಮಳಿ ಇರೋದ್ರಿಂದ, ಬಿಸಿಲು ಪ್ರಮಾಣ ಕಡಿಮೆ ಇರೋದ್ರಿಂದ ಇನ್ನ ತರಕಾರಿ ಚಾಲು ಮಾಡಿಲ್ಲ. ತರಕಾರಿ ಬ್ಯಾಸಗಿ ಒಳಗ ಎಲ್ಲಾ ತರಕಾರಿಗಳನ್ನು ಒಣಗಿಸ್ತೀವಿ. ಆದ್ರೆ ಇದ್ರದ್ದು ಒಂದ ವಿಶೇಷ ಅಂದ್ರ ಬಿಸಿಲಿಗೆ ಡೈರೆಕ್ಟ್ ಒಣಗಿಸೋದ್ರಿಂದ ನ್ಯೂಟ್ರಿಯೆಂಟ್ಸ್ ಸಾಯ್ತಾವ, ಇದ್ರೊಳಗ್ ನ್ಯೂಟ್ರಿಯೆಂಟ್ಸ್ ಸಾಯಂಗಿಲ್ಲ. ಇದು ಪ್ರತಿಯೊಂದು ತರಕಾರಿದು ಬ್ಯಾರೆ ಬ್ಯಾರೆ ರೀತಿ ಸೆಟಪ್ಸ್ ಇರ್ತಾವು. ಈಗ ಸದ್ಯ ನಮ್ದು ಮೊನ್ನೆ ಶೇಂಗಾ ಕಾಳು ಒಣಗಿಸ್ಯಾರ, ಇನ್ನ ಏನ್ ಚಾಲು ಮಾಡಿಲ್ಲ. ನಾಳೆ ನುಗ್ಗೆ ಸೊಪ್ಪು ಹಾಕುದ್ ಅದರ ಇದ್ರಾಗ. ಶೂಸ್ ಚಪ್ಪಲ್ ಈಗ ಅಲ್ಲ ಒಣಗಿಸಿದ್ವಿ ಇದ್ರಾಗ. ಅಲ್ಲಾರಿದು ಪೂರ್ತಿ ಹಸಿ ಎಲ್ಲ ಹಂಗ ಇಟ್ಟಿದ್ವಿ, ಚೊಕ್ಕು ಒಣಗೇದ್ರಿ ಈಗ. ಆಮೇಲೆ ಇವು ಅಳಸಂದಿ ಮಳಿ ಒಳಗ್ ತಂದ ಅಲ್ಲಿ ಬೀಜ ಮಾಡ್ಕೊಳ್ಲಿಕ್ ಅಂತ ಹೇಳಿ ನಮ್ ಹೊಲ್ದಾಗಿನೋನರಿವ ಅವನ್ ತಂದ್ ಇಲ್ಲಿ ಒಣಗಿಸ್ಕೊಂಡಿದ್ವಿ. ಆಮೇಲೆ ಮಾವಿನಕಾಯಿ, ಹಸಿ ಮಾವಿನಕಾಯಿನ ಹಾಕಿದ್ವಿ ಒಣಗ್ಲಿಕ್ಕೆ, ಉಪ್ಪು ಖಾರ ಹಚ್ಚಿ ತಿನ್ನ. ನಂತರ ಹಾಗಲಕಾಯಿ, ಕೊಬ್ಬರಿ, ಇದು ಹಸಿ ಕೊಬ್ಬರಿ ಹಾಕಿದ್ರಿ. ಇದು ಫುಲ್ ಡ್ರೈ ಆಗಿದೆ, ಎಣ್ಣೆ ತೆಗಿಲಿಕ್ಕೆ ರೆಡಿ ಆಗಿದ್ರಿ. ಇದು ಬ್ಯಾಸಗಿ ಒಳಗ ಅಪ್ ಟು 62 ಡಿಗ್ರಿ ವರೆಗೂ ಹೋಗ್ತದೆ ನೀವು ಆ ರೀತಿ ಸೆಟ್ಟಿಂಗ್ಸ್ ಇಟ್ರ. ಈಗ ಹೊರಗ್ ತಂಪದ ಹವಾ, ಇಲ್ಲಿ ಸೆಕೆ ಐತಿ, ನಿಲ್ಲಕ್ ಆಗವಲ್ತು. ಇದು 20x30 ಯೂನಿಟ್ ಐತ್ರಿ. 1 ಟನ್ ಕೆಪಾಸಿಟಿ. ಅಂದ್ರ ಹಸಿ ಮೆಣಸಿನಕಾಯಿ 1 ಟನ್ ಹಾಕ್ಬೋದು ನಾವು ಒಣಗಾತಿದ್ರ. ಖರ್ಚ ಒಂದ್ 6.5 ಲಕ್ಷ ಬಂದದ್ರಿ. ಸಿವಿಲ್ ವರ್ಕು ಇದು ಎಲ್ಲಾ ಸೇರಿ. ನಮಗೆ ಮಳೆಗಾಲ ಬಹಳ ಹೆಲ್ಪ್ ಸಹಾಯ ಮಾಡುತ್ತೆ. ಮಳೆಗಾಲದಾಗ ನಮಗ್ ಕಾಳದು ಒಣಗಿಸ್ಲಿಕ್ಕೆ, ಆಮೇಲೆ ನುಗ್ಗೆ ಸೊಪ್ಪು ಒಣಗಿಸ್ಲಿಕ್ಕೆ ಎಲ್ಲಕ್ಕೂ ಅನುಕೂಲ ಐತ್ರಿ. ಬಟಾಟಿ ಚಿಪ್ಸು, ಶಾಂಡ್ಗಿ ಇವನ್ನೆಲ್ಲಾನು ಮಾಡ್ಬೋದು. ಆಮೇಲೆ ಹೈಜೀನ್ ಆಗಿರ್ತದ, ನೊಣ ಅದು ಕುಂಡ್ರಂಗಿಲ್ಲ, ಧೂಳು ಬರಂಗಿಲ್ಲ, ಗಾಳಿಗೆ ಹಾರಿ ಹೋಗಂಗಿಲ್ಲ. ಇವೆಲ್ಲ ಎದುರು ಆದ ಬೆನಿಫಿಟ್ಸ್ ಅದ. ಆಹಾರ ಉತ್ಪಾದನೆ ಯಾವ ತರ ಮಾಡ್ತಾರೆ, ಯಾವ ಮಾಡ್ತಾರಿ? ಆಹಾರ ಯಾವ್ದು ಮಾಡಂಗಿಲ್ಲ ಅಂತ ಹೇಳಿದ್ರೆ ಚಲೋ. ಕಲ್ಲಿಸ್ಟ್ ನೋಡೋದ ನಮ್ದು. ಕಾಳುಗಳನ್ನ ಎಲ್ಲಾನು ಹೆಚ್ಚು ಕಡಿಮೆ ಬೆಳ್ಕೋತೀವಿ. ಆ ನಂತರ ತರಕಾರಿ ಸೀಸನ್ ಪ್ರಕಾರ ಏನಿರ್ತೈತಿ ಅವೆಲ್ಲಾನು ಇರ್ತಾವ. ಹಣ್ಣುಗಳದಾವ, ಹಣ್ಣಿನೊಳಗ ನೇರ್ಲೆ ಹಣ್ಣು, ಮಾವು, ಪೇರ್ಲ, ಆಮೇಲೆ ನಿಂಬಿ ಹಣ್ಣು, ಕಂಚಿ, ಬಾಳಿ, ಸೀತಾಫಲ, ಆಮೇಲೆ ಗುಡ್ನೆಲ್ಲಿಕಾಯಿ, ಬೆಟ್ನೆಲ್ಲಿ ಅಂತೀವಲ್ಲ ಅದು,
ಅಂಜೀರ್, ಮಲ್ಬರಿ, ವಾಟರ್ ಆಪಲ್ ಇವೆಲ್ಲ ಅದಾವ. ಬಟ್ ಮೇಡಮ್ ತಾವ್ ಇದೆಲ್ಲ ಫುಡ್ ಮಾರ್ಕೆಟಿಂಗ್ ಪುಡಿ ಮಾಡ್ತಾರಪ್ಪ ಒಂದಷ್ಟು ಎಲ್ಲಾನು ಏನ್ ಪುಡಿ ಮಾಡಂಗಿಲ್ರಿ. ಲಿಂಬೆ ಹಣ್ಣದು ಎಲ್ಲ ಉಪ್ಪಿನಕಾಯಿ ಮಾಡಿ ಸೇಲ್ ಮಾಡ್ತೀವಿ. ಆಮೇಲೆ ನಮ್ದು ಉಪ್ಪಿನಕಾಯಿ ಮಾಡೋದು ಒಂದ್ ಸ್ವಲ್ಪ ಸಿಸ್ಟಮ್ ಪಾರಂಪರಿಕವಾಗಿ ಅದ. ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಂಗಿಲ್ಲ. ಆಮೇಲೆ ಹೊಸ ಲಿಂಬೆ ಹಣ್ಣು ಉಪ್ಪಿನಕಾಯಿ ಹಾಕಿದ್ದು ಆಗ ಮಾರ್ಕೆಟಿಗೆ ಬಿಡಂಗಿಲ್ಲ. ಅವನ್ನೆಲ್ಲ ಒಂದ್ ವರ್ಷ ತನಕ ಕಳಿ ಇಟ್ಟು ಆಮೇಲೆ ಅದನ್ನ ಉಪ್ಪಿನಕಾಯಿ ರೆಡಿ ಮಾಡಿ ಕೊಡ್ತೀವಿ. ಆ ನಂತರ ಪ್ರಿಸರ್ವೇಟಿವ್ಸ್ ಆಸ್ ಸಚ್ ಎಲ್ಲೂ ಯೂಸ್ ಮಾಡಂಗಿಲ್ಲ ನಾವು. ಅದ್ರ ಬದ್ಲಿ ನಾವು ಸೇಂದಾ ಲವಣ, ಆ ನಂತರ ಎಣ್ಣೆ, ಇದರ ಅಂಶ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ನಮ್ದು ಪ್ರೊಸೆಸಿಂಗ್ ಯೂನಿಟ್ ರೀ. ಇದು ಲಾಸ್ಟ್ ಮೇ ತಿಂಗಳೊಳಗ ಎಸ್ಟಾಬ್ಲಿಷ್ ಮಾಡೇವಿ. ಇದಕ್ಕಿಂತ ಮುಂಚೆ 2018ರಿಂದ ನಾವು ಪ್ರೊಸೆಸಿಂಗ್ ಮಾಡ್ತಿದ್ವಿ ಮತ್ತು ಲೈಸೆನ್ಸು ಅವಾಗ ತೆಗೆಸ್ಕೊಂಡಿದ್ವಿ. ಬಟ್ ಇವಾಗ ಇದು PMFE ಸ್ಕೀಮ್ ಒಳಗ್ ಮಾಡಿಸ್ಕೊಂಡಿವಿ. ಟೋಟಲ್ ಇದು ಮತ್ತು ಡ್ರಾಯಿಂಗ್ ಯೂನಿಟ್ ಎಲ್ಲ ಸೇರಿ ಅರೌಂಡ್ 26 ಲಕ್ಷದ ಪ್ರಾಜೆಕ್ಟ್ ಅದ ಇದು. ಅದ್ರೊಳಗ ಸೆಲ್ಕೋದವ್ರದ್ದು ಕಾಂಟ್ರಿಬ್ಯೂಷನ್ ಐತಿ. ಸೆಲ್ಕೋದವ್ರದ್ದು ಒಂದು 14 ಲಕ್ಷದ ಅವ್ರದ ಪ್ಯಾನಲ್ಸು ಆಮೇಲೆ ಬ್ಯಾಟ್ರಿ ಅವೆಲ್ಲ ಹೋಗ್ಯಾವ. ಮಿಕ್ಕದ್ ನಮ್ದು ಮಷಿನರೀಸು ಮತ್ತ ಡ್ರಾಯಿಂಗ್ ಯೂನಿಟ್ ಒಂದು 6,24 ಅವ್ರದ್ದು. ಸಿವಿಲ್ ವರ್ಕ್ ಸೇರಿ 6.5 ಖರ್ಚು ಬಂದದ್ರಿ. ಇದು ಟೋಟಲ್ ಯೂನಿಟ್ ಎಲ್ಲಾ ಸೇರ್ಕೊಂಡು ಸಿವಿಲ್ ವರ್ಕ್ ಇದು ಎಲ್ಲಾ ಸೇರಿದ್ರ ಒಂದು 36 ಲಕ್ಷದ ಪ್ರಾಜೆಕ್ಟ್ ಐತ್ರಿ. ಇದ್ರೊಳಗ ಒಂದ್ 11 ತರದ್ದು ಬೇರೆ ಬೇರೆ ಮಷಿನ್ಸ್ ಅದಾವು. ಇದು ಬಟಾಟಿ ಸ್ಕಿನ್ ಪಿಲ್ಲರ್ ಇದು. ಅದು ಬಟಾಟಿ ಸ್ಕಿನ್ ಎಲ್ಲಾ ತೆಗಿತದ. ಬಟಾಟಿ ಇದನ್ನ ಸ್ಲೈಸಿಂಗ್ ಮಾಡ್ಲಿಕ್ಕೆ ನಮಗ್ ಚಿಪ್ಸ್ ಮಾಡುವಾಗ ಅಥವಾ ಡ್ರೈಯಿಂಗ್ ಯೂನಿಟಿಗೆ ಏನೋ ಒಂದ್ ತರಕಾರಿ ಹಾಕುವಾಗ ಸ್ಲೈಸ್ ಮಾಡೋದಿರ್ತದೆ. ಬೀಟ್ರೂಟ್ ಆಯ್ತು, ಆನಿಯನ್ಸ್ ಆಯ್ತು, ಬಟಾಟಿ ಆಯ್ತು, ಇವೆಲ್ಲ. ಸೊ ಇದು ಸ್ಲೈಸರು. ಆಮೇಲೆ ಇದು ಬ್ಯಾಳಿ ಪಾಲಿಶ್ ಮಾಡೋದು. ಇನ್ನ ಸ್ಟಾರ್ಟ್ ಆಗಿಲ್ರಿ ಇದು ಮಷಿನ್, ಲೇಟ್ ಕೊಟ್ಟಾರ ಅವರು. ಆ ನಂತರ ಇದು ಗಿರಣಿ ಪಲ್ವರೈಸರ್. ಇದ್ರೊಳಗ ನಾವೆಲ್ಲ ನುಗ್ಗೆ ಸೊಪ್ಪು, ಕರ್ಬೇವು ಸೊಪ್ಪು ಅವನ್ನೆಲ್ಲ ಪುಡಿ ಮಾಡ್ಕೋತೀವಿ. ಆಮೇಲೆ ಕಾಳುಗಳನ್ನೆಲ್ಲ ಹಿಟ್ಟು ಮಾಡ್ಕೋತೀವಿ. ರವೆ ಕೂಡ ಇದ್ರೊಳಗ ರೆಡಿ ಆಗ್ತದ. ಸೊ ಇದು ಆಕ್ಚುಲಿ ಇದ್ರದ್ದು ಅಟ್ಯಾಚ್ಮೆಂಟ್ ಐತ್ರಿ. ನಮಗೆ ಯಾವಾಗ ಹಿಟ್ಟು ಅಥವಾ ಇವನ್ ಮೆಣಸಿನ್ಕಾಯಿ ಅದು ಪುಡಿ ಮಾಡೋದಿರ್ತದಲ್ಲ ಅವಾಗ ಇಲ್ಲಿಂದ ಹಾಕ್ಬೇಕು. ಇದು ಅದರದ ಅಟ್ಯಾಚ್ಮೆಂಟ್ ಐತಿ. ಇಲ್ಲಿಂದ ಹಾಕ್ಬೇಕು ಅವನ್ನ. ಕಾಳುಗಳನ್ನ ಹಾಕುವಾಗ ಈ ಸೈಡ್ಲಿಂದ ಹಾಕ್ಬೇಕು. ಇಲ್ಲೇ ಕಾಳು ಬಿಚ್ಚಲಿಕ್ಕೆ ಮಷೀನ್ಗೆ ಅಡ್ಜಸ್ಟ್ಮೆಂಟ್ ಇರ್ತೈತಿ. ನಮಗೆ ಇದು ಕಾಳು ಹಾಕೋದಿಲ್ದಾಗ ಇಲ್ಲೇನ್ ಪೌಡರ್ ಹಾಕ್ತಿವಿ, ಇದು ಡೈರೆಕ್ಟ್ ಇದಕ್ ಹೋಗ್ಬಿಡ್ತೈತಿ ಒಳಗ್ ಫ್ಯಾನ್. ಇಲ್ಲಿ ಜಾಳ್ಗಿ ಇರ್ತಾವ, ಬೇರೆ ಬೇರೆ ಸೈಜಿನು ಜಾಳ್ಗಿ ಇರ್ತಾವ. 0 ನಂಬರ್ 1 ನಂಬರ್ ಅಂತ. ಅವ್ ನಾವ್ ಹೆಂಗ್ ಸೆಟ್ ಮಾಡ್ತೀವಿ ಹಂಗ ನಮಗ ಅದ್ ಸಾಣಿಶ್ ಕೊಟ್ಟು ಬಿಡ್ತದ. ಸೊ ಲೇಬರ್ ಬಹಳ ಉಳಿತಾಯ ಆಗ್ತದ. ಆ ನಂತರ ಇದು ಬೇಳೆಗಳನ್ನ ಮಾಡುವಂತ ಮಷಿನ್. ಇದ್ರೊಳಗ್ ನಾವು ಕಾಳು ಹಾಕಿದ್ವಿ ಅಂದ್ರ ಇದು ಬ್ಯಾರೆ ಕಡೆ ಬೀಳ್ತದ, ಡಸ್ಟ್ ಇದ್ದಿದ್ ಬ್ಯಾರೆ ಕಡೆ ಬೀಳ್ತದ, ನುರುಗ್ ಬ್ಯಾರೆ ಕಡೆ ಬೀಳ್ತದ, ಇಲ್ಲಿಂದ ಬ್ಯಾಳಿ ಬೀಳ್ತದ. ಸೊ ಇದು ಬ್ಯಾಳಿ ಮಷೀನು. ಇವು ಬ್ಯಾಳಿ ಚಾಲು ಮಾಡ್ತೇವೆ. ಇದು ಚಕ್ಲಿ ಆಮೇಲೆ ಶೇವು ಅವನ್ನೆಲ್ಲ ಮಾಡ್ಕೋಬಹುದು ನೀವು ಇದ್ರಲ್ಲಿ. ಇದ್ರೊಳಗೆ ಹಿಟ್ಟು ನಾದಿ ಹಾಕಿದ್ರ ಇಲ್ಲಿ ಬೇರೆ ಬೇರೆ ಡೈಸ್ ಇರ್ತಾವ. ನೀವು ಯಾವ ಡೈ ಬೇಕು ಅದನ್ನ ಹಾಕಿ ಈ ಬೋರ್ಡ್ ಮೇಲೆ ಅದು ಚಕ್ಲಿ ಹಾಕ್ತಾ ಹೋಗ್ತದೆ. ಸೈಜ್ ಯಾವ್ದು ಹೇಳ್ತೀರಿ ಆ ಪ್ರಕಾರ. ಈಗ ನಾವು 3.5 ಸುತ್ತಿಂದ ಇಟ್ಟೇವಿ. ಸೊ 3 ಬೀಳ್ತಾವ. ಸಣ್ಣದ್ ಮಾಡಿದ್ರ 4 ಪ್ಲಸ್ ಹಿಂಗ ಒಂದು 12 ಚಕ್ಲಿ ಒಂದು ಟೈಮಿಗೆ ರೆಡಿ ಆಗ್ತಾವ. ಆಮೇಲೆ ಇದು ಎಕ್ಸೆಸ್ ಆಯಿಲ್ ಇದ್ದಿದ್ದನ್ನ ತೆಗಿಲಿಕ್ಕೆ, ಸಪೋಸ್ ಶೇವು ಚಕ್ಲಿ ಬಂದ್ ಮಾಡೋದು ಅದ್ರೊಳಗಿಂದು ಎಕ್ಸೆಸ್ ಆಯಿಲ್ ಇದ್ರ ಇದು ಡಿಹೈಡ್ರೇಟ್ ಮಾಡ್ತದೆ ಇಲ್ಲಿ. ಅದಾದ್ಮೇಲೆ ಗಾಣ, ಕಟ್ಟಿಗೆ ಗಾಣ ಅದ. ಇದು ಕಟ್ಟಿಗೆ ಗಾಣ. ಇದ್ರೊಳಗ ಎಣ್ಣಿ ಈಗ ಸದ್ಯ ಅಂತೂ ಶೇಂಗಾ ಕಾಳಿಂದು ಆಮೇಲೆ ಕೊಬ್ಬರಿ ಎಣ್ಣೆ ಅಷ್ಟ ತೆಗಿಲಿಕ್ಕತ್ತೀವಿ. ಇದು ನಿನ್ನೆ ತೆಗದಂತ ಎಣ್ಣೆ ಈ ರೀತಿ. ಆಮೇಲೆ ಇಲ್ಲಿ ಕಾಳು ಹಾಕೋಕಿನ ಮುಂಚೆ ಡ್ರಾಯಿಂಗ್ ಯೂನಿಟಿಗೆ ಹಾಕಿರ್ತೀವಿ. ಅಲ್ಲಿ ಕಾಳು ಒಣಗಿದ್ಮೇಲೆ ಇಲ್ಲಿ ತಂದು ಹಾಕ್ತಿವಿ. ಇದರಿಂದ ಏನಾಗ್ತದಂದ್ರ ಒಂದ್ ಸಾಧಾರಣ 6 ತಿಂಗಳವರೆಗೂ ಎಣ್ಣೆ ಕೆಡಂಗಿಲ್ಲ. ನಾವು ಮಾಯಿಶ್ಚರ್ ಇದ್ದಿದ್ದ ಎಣ್ಣೆ ಹಂಗ ಹಾಕಿದ್ವಿ ಅಂದ್ರ 3-3.5 ತಿಂಗಳಂದ್ರ ಕೆಟ್ಟ ಹೋಗ್ಬಿಡ್ತದೆ. ಇದ್ರೊಳಗೆ ಏನಾಗ್ತೈತಿ, ನೀವು ಸಾಧಾರಣ 6-6.5 ತಿಂಗಳವರೆಗೂ
ಇದನ್ನ ಬಳಸಬಹುದು. ಆಮೇಲೆ ಇದು ಹಿಂಡಿ, ಎಣ್ಣೆ ಆದ್ಮೇಲೆ ಬಂದಂತ ಹಿಂಡಿ, ಇದನ್ನ ಆಡು ದನ ಇವಕ್ಕೆಲ್ಲ ಉಪಯೋಗ ಮಾಡ್ತೀವಿ. ಆಮೇಲೆ ಅಲ್ಲಿ ರೆಡಿ ಆಗಿದ್ದು ಇದ್ರೊಳಗ ಮಿಲೆಟ್ಸ್ದು ಈಗ ದೀಪಾವಳಿ ಸಲುವಾಗಿ ಆಕ್ಚುಲಿ ಟ್ರೈ ಮಾಡ್ಲಿಕ್ಕೆ ಹತ್ತೀವಿ ನಾವು. ದೀಪಾವಳಿಗೆ ಜನರಲ್ ಆಗಿ ಏನ್ ಮಾಡ್ತಾರ ಜನ, ಏನೋ ಒಂದು ಖವಾದಿಂದ ಮಾಡಿದ್ದು ಎಂಥದೋ ಒಂದು ಮಿಠಾಯಿ ಕೊಟ್ಟು ಬಿಡ್ತಾರ. ಸೊ ಇದು ಯಾವ ಏಜಿಗಾದ್ರೂ ಚಲೋ ಹೆಲ್ದಿ ಆಗಿರುವಂಥದ್ದು ನವಣಿ ಉಂಡಿ, ಆಮೇಲೆ ಇದ್ರದ್ದು ಕಡ್ಲಿ ಹಿಟ್ಟಿಂದು ಬಟ್ ಬೆಲ್ದೊಳಗ ತುಪ್ಪದೊಳಗ ಮಾಡಿರುವಂಥದ್ದು. ಆ ನಂತರ ಬರಗ, ಸಾವಿ ಇದ್ರೊಳಗುನು ಎಲ್ಲಾ ಉಂಡಿ ಮಾಡೀವಿ. ಆ ನಂತರ ಚಕ್ಲಿ ಒಳಗು ನವಣಿ ಚಕ್ಲಿ ಅದ, ಅಕ್ಕಿ ಹಿಟ್ಟಿನಿಂದ ಮಾಡಿದಂತ ಚಕ್ಲಿ. ಆಮೇಲೆ ರಾಗಿ ಚೂಡ ಅಂತ ಕೊಡ್ತಾರ ಜನರಿಗೆ, ಬಟ್ ಅದ ಆಕ್ಚುಲಿ ಎಷ್ಟು ರಾಗಿ ಇರ್ತದೋ ಗೊತ್ತಿಲ್ಲ. ಯಾಕೆ ರಾಗಿ ಕಾಳು ಇರೋದು ಸಣ್ಣ ಸಣ್ಣದು, ರಾಗಿ ಅವಲಕ್ಕಿ ಅಂದ್ರೆ ಇಷ್ಟ ಆಗಲ್ಲ, ಇಷ್ಟ ಸಣ್ಣಾಗಿ ಬರ್ತದೆ. ಆದ್ರೆ ಎಷ್ಟೋ ಸಲ ನಾ ಪ್ಯಾಟ್ಯಾಗ ನೋಡೇನಿ, ನಮ್ಮ ಅಕ್ಕಿ ಅವಲಕ್ಕಿ ಅಂತವನ ಕೆಂಪು ಬಣ್ಣದ್ದು ರಾಗಿ ಅವಲಕ್ಕಿ ಅಂತ ಸೇಲ್ ಮಾಡ್ತಾರೆ. ಬಟ್ ಇದು ಆಕ್ಚುಲಿ ರಾಗಿಯಿಂದ ಮಾಡಿದಂತ ಅವಲಕ್ಕಿ. ನಂತರ ಇವು ಸಾಮೆಯಿಂದ ಮಾಡಿದಂತ ಅವಲಕ್ಕಿಗಳು, ಸಾಮೆ. ಆಮೇಲೆ ಇವು ನವಣೆ, ಇವು ನವಣೆ ಅವಲಕ್ಕಿ. ನವಣೆ ಎಲ್ಲ ಇದು ಇದ್ರದ್ದು, ಇದು ಸಾವಕ್ಕಿ ಇದನ್ನ, ಇದು ಸಾವಕ್ಕಿ ಅವಲಕ್ಕಿ. ಕೋಡ ಮಿಲ್ಲೆಟ್, ಹಾರ್ಕಾದಿದು, ಹಾರ್ಕಾದ ಅವಲಕ್ಕಿ. ನವಣೆ ಅವಲಕ್ಕಿ ಇಲ್ಲದ ಬಂದಿಲ್ಲ, ನವಣೆ ಅವಲಕ್ಕಿ. ಸಾವಿ ಬಂದಾವ, ಊದಲು ಬಂದಾವ. ಆಮೇಲೆ ಬೇರೆ ಬೇರೆ ಚೂಡ, ಉಪ್ಪಿನಕಾಯಿ, ಅದು ಇದ್ರದ್ದು ಕೊಡು ಹುಣಸಿದ್. ಇದು ಹುಣಸಿಕಾಯಿ ಟೊಕ್ಕು, ಇದು ಹೋದ ವರ್ಷ ಮಾಡಿದ್ರಿ, ಇದು ಫ್ರೆಶ್ ಆಗಿ ಈ ವರ್ಷ ಇನ್ ಮಾಡ್ಬೇಕು. ಆಮೇಲೆ ಇದು ಕಂಚಿದನು ಹೋದ ವರ್ಷ ಹಾಕಿದ್ವಿ, ಈಗ ಅದಕ್ಕೆ ಮಸಾಲೆ ಸೇರ್ತೀವಿ. ಆಮೇಲೆ ಮೆಣಸಿನ್ಕಾಯಿ ಇತ್ತು, ನವಣಿ ಅವಲಕ್ಕಿ ಇತ್ತು, ಇದು ನವಣಿ ಚಕ್ಲಿ, ಇದು ಮೆಣಸಿನ್ಕಾಯಿ. ಹೊಲದಲ್ಲಿ ಬೆಳೆದ ಮಾಡ್ತಾರ. ಇವೆಲ್ಲಾ ಗಿಡ ನಮ್ಮಲ್ಲಿ ಅದಾವ್ರಿ. ಹುಣಸಿ ಗಿಡ ಇಲ್ಲೇ ಬಾಗಲ್ದಾಗ ಐತಿ, ಕಂಚಿದು ಅಲ್ಲೇ ಐತ್ರಿ. ಕಂಚಿದ್ ಹೋದ ವರ್ಷ ಬಹಳ ಆಗಿತ್ತು ಕಾಯಿ, ಸಾಧಾರಣ ಒಂದೊಂದ್ ಕಾಯಿ 600-800 ಗ್ರಾಮ್ ತನ ದೊಡ್ಡದಾಗಿತ್ರಿ. ಈ ವರ್ಷ ಸ್ವಲ್ಪ ಕಡಿಮೆ ಅದಾವ. ಆಮೇಲೆ ಇದು ನವಣಿದ್ರಿ, ನವಣಿಯಿಂದ ಮಾಡಿದಂತ ಚಕ್ಲಿ. ನಂತರ ಅಗಶಿ ಕಾಳಿನಿಂದ ಉಂಡಿ, ನಿಮಗ ಅಗಶಿ ಉಂಡಿ ಸಿಗಂಗಿಲ್ಲ ಎಲ್ಲೂ. ಇವು ಅಗಶಿ ಕಾಳು, ಆಮೇಲೆ ಇದನ್ನ ಬಾದಾಮ್ ಕೂಡಿಸ್ ಮಾಡಿದ್ದದ ತುಪ್ಪ. ತಾವು ಕೃಷಿ ಮಾಡ್ಕೊಂತ ಇಷ್ಟೆಲ್ಲ ಒಂದಷ್ಟು ಆಹಾರ ಸ್ಟಾರ್ಟ್ ಮಾಡ್ತೀರಿ, ರೆಡಿ ಮಾಡಿದಿರಿ. ಇದನ್ನ ಪ್ಲಾನ್ ಹೆಂಗ್ ಮಾಡ್ಕೊಂಡು ಮತ್ತೆ ಹೆಂಗ್ ಇದನ್ನ ಮಾಡ್ಕೊಂಡ್ ಯಾಕೆ ಬರ್ತೀನಿ? ಆಕ್ಚುಲಿ ಏನಾತ್ರಿ, ಲಾಕ್ಡೌನ್ ದೊಳಗೆ ಈ ಐಡಿಯಾ ನಮ್ದು ಬಹಳ ಸ್ಟ್ರಾಂಗ್ ಆಗಿ ಬಂತು. ಲಾಕ್ಡೌನ್ ದಾಗ ನಾವ್ ಕದ್ರಿ ಅಂತ ಹೇಳಿ ಒಂದು ಶೇಂಗಾ ವೆರೈಟಿ ಬೆಳೆಸಿದ್ವಿ. ಎಣ್ಣೆ ಅಂಶ ಬಹಳ ಐತ್ ಅಂತ ಹೇಳ್ತಿದ್ರು ಅದ್ರಾಗ. ಅದಕ್ಕ ಅದನ್ನ ಒಂದ್ 2-3 ಚೀಲದಷ್ಟು ಕಾಳು ಎಣ್ಣೆ ತೆಗೆಸಿಟ್ಕೊಂಡಿದ್ವಿ. ಸುಮಾರು ಒಂದು 50-60 ಲೀಟರ್ ತನ ಎಣ್ಣೆ ಇತ್ತು. ಅದನ್ನೆಲ್ಲಾ ನಮ್ ಅಕ್ಕಗಳಿಗೆ ಅದೆಲ್ಲ ಕೊಡ್ಬೇಕಂತ ಪ್ಲಾನ್ ಮಾಡಿ ಎಣ್ಣೆ ತಗ್ಸಿದ್ವಿ. ಎಣ್ಣೆ ತಗ್ಸಿದ್ ಒಂದ್ 2-3 ದಿನದೊಳಗ ಅಂದ್ರ ಲಾಕ್ಡೌನ್ ಚಾಲು ಆಗ್ಬಿಡ್ತು. ಹಂಗಾಗಿ ಎಣ್ಣಿನೂ ಮನ್ಯಾಗ ಉಳಿತು. ಆಮೇಲೆ ನಮ್ದು ಯಾವತ್ತು ತರಕಾರಿದು ಪ್ಲಾನಿಂಗ್ ಇರತ್ತದ. ಟೊಮ್ಯಾಟೊ ಹಾಕಿದ್ವಿ 1 ಎಕರೆ ಮೆಣಸಿನ್ಕಾಯಿ, ಅವ್ರಿಕಾಯಿ, ಬದ್ನಿಕಾಯಿ ಹಿಂಗೆಲ್ಲಾ ಇತ್ತು. ಬಟ್ ಲಾಕ್ಡೌನ್ ಸಡನ್ ಆಗಿ ಸ್ಟಾರ್ಟ್ ಆದ್ಮೇಲೆ ಅದು ಎಲ್ಲಾ ಮನ್ಯಾಗ ಕುಂತ್ ಬಿಡ್ತೀರಿ. ಅವಾಗ ಫಸ್ಟ್ ಇಯರ್ ಲಾಕ್ಡೌನ್ ದೊಳಗಂತೂ ಏನು ಮೂಮೆಂಟ್ಸ್ ಇರ್ಲಿಲ್ಲ 2019 ಅದ ವರ್ಷ ಹುಣಸಿ ಹಣ್ಣು ಬಹಳ ಬಂದಿತ್ತು. ಆಕಳುಗಳು 4 ಆಕಳು ಹಿಂಡ್ತಿದ್ವು. ಆಗ ನಮ್ಮ ಮಜ್ಜಿಗೆ ಪ್ರಮಾಣನು ಬಹಳ, ಬೆಣ್ಣಿನೂ ಬಹಳ ಇತ್ತು. ಸೊ ಇದನ್ನೆಲ್ಲ ಏನ್ ಮಾಡುದು ಅಂತ ಹೇಳಿ ಹಿಂಗ ಕಣೇರಿ ಮಠದ ಅಜ್ಜಾರ್ ಕೂಡ ಮಾತಾಡಿದಾಗ ಅವ್ರ ಅದನ್ನೆಲ್ಲಾ ಒಣಗಿಸಿ ಅದ್ರದ್ದು ಏನಾರು ಒಂದು ಬೈ ಪ್ರಾಡಕ್ಟ್ ಮಾಡ್ಕೋರಿ ಅಂತ ಹೇಳಿ. ಆ ಹೊತ್ತೊಳಗ್ ನಮ್ದು ಟೊಮ್ಯಾಟೊ ಎಷ್ಟಿತ್ತು ಎಲ್ಲಾನು ಒಣಗಿಸಿ, ಹುಣಸೆ ಹಣ್ಣು, ಟೊಮ್ಯಾಟೊ, ಎಣ್ಣೆ ಎಲ್ಲಾನು ಹಾಕಿ ಉಪ್ಪಿನಕಾಯಿ ಮಾಡಿದ್ವಿ. ಸುಮಾರು ನಮ್ದು 1,60,000 ಉಪ್ಪಿನಕಾಯಿ ಮಾರ್ತಿರಿ. ಅದು ಲಾಕ್ಡೌನ್ ಮುಗಿದ್ಮೇಲೆ 3 ತಿಂಗಳೊಳಗ್ ಮಾಡಿದ ಕೆಲ್ಸ. ಆ ನಂತರ ಮಜ್ಜಿಗೆ ಇರೋದ್ರಿಂದ ಮೆಣಸಿನ್ಕಾಯಿ ಎಲ್ಲಾ ಮೊಸರುಗಾಯಿ ಮಾಡಿದ್ವಿ. ಆಮೇಲೆ ಹಣ್ಣಾಗಿದ್ದು ಮೆಣಸಿನ್ಕಾಯಿ ರಂಜ್ಕ, ಆಮೇಲೆ ಖಾರ ಪುಡಿ ಇದನ್ನೆಲ್ಲಾ ಮಾಡಿ, ಆಮೇಲೆ ಮನ್ಯಾಗೆಲ್ಲಾರು ಏನ್ ಅನ್ನಕತ್ರ ಲೈಸೆನ್ಸ್ ಇಲ್ದ ಕೆಲ್ಸ ಮಾಡೋದ್ ಬೇಡ ಅಂತ ಹೇಳಿ ಮತ್ತೆ SSI ಲೈಸೆನ್ಸ್ ತೆಗೆದು ಇದನ್ನೆಲ್ಲಾನು ಪ್ರಾಡಕ್ಟ್ ಸೇಲ್ ಮಾಡಕ್ ಚಾಲೂ ಮಾಡಿದ್ವಿ. ಮೊದ್ಲೇನ್ ನಾವು ಬೆಂಗಳೂರ್ಕದು ತರಕಾರಿ ಕಳಿಸ್ತಿದ್ವಿ, ಅದ ವೆಂಡರ್ಸ್ ಇದನ್ನು ಎಲ್ಲಾ ಬೈ ಪ್ರಾಡಕ್ಟ್ಸ್ ತಗೊಂಡು ಅವರು ಸೇಲ್ ಮಾಡಕ್ ಚಾಲೂ ಮಾಡ್ಬಿಟ್ರು. ಹಿಂಗಾಗಿ ಲಾಕ್ಡೌನ್ ಅನ್ನ ಬಹಳ ಚಲೋ ಅನಿಸ್ಬಿಡ್ತೀರಿ ನಮಗೆ. ಯಾಕ ಫುಲ್ ಟೈಮ್ ಕೆಲಸ ಸಾಕಷ್ಟು ರೊಕ್ಕ ಆಗ್ಬಿಡ್ತು. ಒಂದ್ ಲಾಕ್ಡೌನ್ ಓಪನ್ ಆದ್ಮೇಲೆ ತುಪ್ಪ ಇದು ಎಲ್ಲಾ ಸೇರಿ 2,40,000 ಮಟೀರಿಯಲ್ ಮಾರಿದ್ವಿ ನಾವ್ ಆಗ.
ಹಿಂಗಾಗಿ ಅವಾಗಿಂದ ನಮಗ್ ಪ್ರೊಸೆಸಿಂಗ್ ಮೇಲೆ ಜಾಸ್ತಿ ಒತ್ತು ಕೊಡಕ್ ಚಾಲು ಮಾಡಿದ್ವಿ. ಮೊದ್ಲು ಮನ್ಯಾಗ ಮಾಡ್ತಿದ್ವಿ, ಬಟ್ ಈಗ ಅದು ಮನಿ ಸಣ್ಣದಾಗ ಆಕತೈತಿ ಬಹಳ ಅಂತ ಹೇಳಿ ಇದನ್ನ ಪ್ಲಾನ್ ಮಾಡಿ ಇದನ್ನ ಒಂದು ವರ್ಕ್ಶಾಪ್ ಅನ್ನ ಸಪ್ರೇಟ್ ಆಗಿ ಮಾಡ್ಕೊಂಡ್ಬಿಟ್ವಿ. ಮತ್ತೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಾಕತ್ತೇವ ಅನ್ನುವಾಗ ಮತ್ ಮಷಿನ್ಸು ಎಲ್ಲಾ ತರ ಇರ್ಲಿ, ಹೊರಗೆ ಎಲ್ಲೂ ಹೋಗುದ್ ಬೇಡ ಅಂತ ಹೇಳಿ ಹಿಟ್ಟು ಬ್ಯಾಳಿ ಎಲ್ಲಾ ತಯಾರು ಮಾಡೋ ಮಷಿನ್ಸ್ ನಾವು ಹಾಕೊಂಡ್ಬಿಟ್ವಿ. ಈಗ ಯಾಕಂದ್ರೆ ನಮ್ ಪ್ರೊಸೆಸಿಂಗ್ ವರ್ಕಿಗೆ ಬೇಕಾದಂತಾದ್ರಿ ಇದೆಲ್ಲ. ನಮಗ್ ಉಪ್ಪಿನಕಾಯಿಗೆ ಎಣ್ಣೆ ಬೇಕು, ಉಂಡಿ ಮಾಡಕ್ ಹಿಟ್ಟು ಬೇಕು, ಬ್ಯಾಳಿಗಳು ಬೇಕು. ಅದಕ್ಕೆ ನಮ್ಮ ಹೊಲದಾಗ ಏನ್ ನಾವ್ ಬೆಳಿತೀವಿ ಅದೆಲ್ಲವೂ ಇಲ್ಲಿ ಪ್ರೊಸೆಸ್ ಆಗುವಂಗ್ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟೆ. ಮೇಡಮ್ ಸಾವಯವ ಕೃಷಿ ಮೊದಲಿಂದಂತೂ ನಮ್ಮ ಹಿರಿಯ ಕಾಲದಿಂದ ಬಿಚ್ಚಿನ ಭೂಮಿಯಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಸಾವಯವ ಕೃಷಿ. ಈ ಸಾವಯವ ಕೃಷಿ ತಾವು ಅಷ್ಟು ಕಲ್ಚರ್ಗಳು ಮಾಡ್ತಾರೆ. ಆಕ್ಚುಲಿ ವಿಶೇಷವಾದ ಒಂದು ನೆಲ್ಲಿಕಾಯ್ದನ್ನು ಕಲ್ಚರ್ ಮಾಡ್ತಾರೆ. ಅದ್ರ ಬಗ್ಗೆ ಹೆಂಗೆ ಸ್ವಲ್ಪ ನಮ್ಮ ರೈತರಿಗೆ ಒಂದು ಹೆಲ್ಪ್ ಆಗಲಿ, ಮತ್ತು ಅವ್ರು ಯಾರು ಮಾಡ್ಕೋದು ಅಥವಾ ನಿಮ್ಮ ಖುದ್ದು ಬಂದು ಬೇಕಾಗಿ ಅಥವಾ ಮಾಹಿತಿ ತಗೊಂಡು. ಆಕ್ಚುಲಿ ಹೆಂಗೈತ್ರಿ, ಈಗ ಒಂದು ಪ್ರಾಣಿ ಆತು, ಮನುಷ್ಯ ಆತು, ಗಿಡ ಆತು, ಬದುಕಬೇಕಾರ ಎಷ್ಟು ರಸ ಬೇಕ್ರಿ ನಿಮ್ ಮಾಹಿತಿ ಪ್ರಕಾರ? ಈಗ ನೀವು ಹೆಲ್ದಿ ಉಳಿಬೇಕು ಅಥವಾ ನಮ್ಮ ಮನುಷ್ಯ ಶರೀರ ಹೆಲ್ದಿ ಉಳಿಬೇಕಂದ್ರೆ ಎಷ್ಟು ರಸಗಳು ಅದಾವ್ರಿ, ಎಷ್ಟು ರಸ ಬೇಕು ಬ್ಯಾಲೆನ್ಸ್ ಆಗಿ? ನವರಸಗಳು ಅಂತ ನಾವು ಕರೆಯುವಂತ ಮನುಷ್ಯ ಎಲ್ಲ ಬೇಕು. ಒಂದು ನೀರು ಬೇಕು, ಒಂದು ತಿನ್ನುವಂತ ಆಹಾರವಾಗಿನ ಶಕ್ತಿನೂ ಬೇಕು. ಈಗ ಆಹಾರ ತಿನ್ನೋದ್ರೊಳಗ ಮೇನ್ ಆಗಿ 6 ರಸಗಳದಾವ, ಹೌದಾ? ಸೊ 6 ರಸ ಬ್ಯಾಲೆನ್ಸ್ ಒಳಗಿದ್ರ ಶರೀರ ಗಟ್ಟಿ ಉಳಿತೈತಿ. ಒಂದ ಹೆಚ್ಚಾಗ್ಲಿ, ಹುಳಿ ಹೆಚ್ಚಾತಂದ್ರ ಏನಾಗ್ತೈತ್ರಿ? ಹುಳಿ ಹೆಚ್ಚಾತಂದ್ರ ಪಿತ್ತ ಆಗ್ತೈತಿ. ವಾಯು ಹೆಚ್ಚಾತಂದ್ರ ನೆಗಡಿ, ಅದು ಜ್ವರ, ಇವೆಲ್ಲ ಚಾಲು ಆಗ್ತಾವ. ಸೊ 6 ರಸಗಳೇನದಾವ್ ಇವು ಮೇನ್ ಒಂದ್ ಪ್ರಾಣಿ ಅಥವಾ ಮನುಷ್ಯ ಬದುಕಲಿಕ್ಕೆ ಬೇಕಾದಂತ 6 ರಸಗಳದಾವ್. ಈ 6 ರಸಗಳ ಪ್ರಕೃತಿ ಒಳಗೆ ಎದ್ರಾಗ ಸಿಗ್ಬೋದ್ರಿ ನಮಗ್? ಭೂಮಿ ಅಂತ ಸಿಗುವಂತ ಪದಾರ್ಥಗಳಲ್ಲಿ ಸಿಗ್ತಾವ ಖರೆ. ಮ್ಯಾಕ್ಸಿಮಮ್ ಎಲ್ಲಾನು ಸೇರಿಸ್ಕೊಂಡಿರುವಂತ ಪದಾರ್ಥ ಯಾವ್ದು? ಈಗ ನೀವು ಸಪೋಸ್ ನೆಲ್ಲಿಕಾಯಿ, ಬೆಟ್ ನೆಲ್ಲಿಕಾಯಿ ತಗೊಳ್ರಿ. ಬೆಟ್ ನೆಲ್ಲಿ ಒಳಗ ಹೆಚ್ಚು ಕಡಿಮೆ 5 ರಸ ಅದಾವ್. ನಮ್ ಮಜ್ಜಿಗೆ ತಗೊಳ್ರಿ, ಮಜ್ಜಿಗೆ ಒಳಗ 5 ರಸ ಅದಾವ್. ಇವೆರಡೂನು ಸೇರ್ಸಿರ ಎಷ್ಟ್ ರಸ ಅದಾವ್ರಿ? 10 ರಸಗಳು. 10 ಅದು ಇಲ್ರಿ, ಇರುವ 6 ರಸ ಅದಾವ್. 10 ರಸಗಳು ಸ್ಟಾರ್ಟ್ ಆಗ ಅಲ್ಲ, ಇವು 5 ಇದ್ರಾಗ 4 ಕಾಮನ್ ಅದಾವ. ಎರಡೂದ್ರೊಳಗು ಇವು 4 ಕಾಮನ್ ಅದಾವ. ಎಕ್ಸ್ಟ್ರಾ ಇರೋದು ಯಾವ್ದು? ನೀವು ಮಜ್ಜಿಗೆ ತಗೊಂಡ್ರ ಅದ್ರಾಗ ಫ್ಯಾಟ್ ಐತಿ. ನೆಲ್ಲಿಕಾಯಿ ಒಳಗ್ ಫ್ಯಾಟ್ ಇಲ್ಲ. ಮಜ್ಜಿಗೆ ಒಳಗ್ ಒಗರ್ ಇಲ್ರಿ, ನೆಲ್ಲಿಕಾಯಿ ಒಳಗ್ ಒಗರ್ ಐತಿ. ಸೊ ಈ ಎರಡೂದ್ರದ್ದು ಕಾಂಬಿನೇಷನ್ ಮಾಡಿದಾಗ ನಿಮಗ್ 6 ರಸಗಳು ಸಿಗ್ತಾವ, ಬರೋಬ್ಬರಿ? ಸೊ ಆ ಕಾಂಬಿನೇಷನ್ ಏನೈತಿ ಅದನ್ನ ನೀವು ನಿಮ್ ಶರೀರಕ್ಕಾತು ಅಥವಾ ಕೃಷಿ ಕೆಲ್ಸಕ್ಕಾತು ಯೂಸ್ ಮಾಡ್ಬೇಕು. ಅದಕ್ ನೆಲ್ಲಿಕಾಯಿ ಒಳಗ, ನೆಲ್ಲಿಕಾಯಿ ಅಂದ್ರೆ ಇದು ಒಂಥರ ಅದ್ಭುತವಾದಂತ ಇದು ಕಾಯಿ, ನಮಗ್ ದೇವ್ರು ಕೊಟ್ಟಂತದ್ದು. ಆ ನೆಲ್ಲಿಕಾಯಿ ನಾವು ಎಷ್ಟ್ ಚಂದ ಬೆಳೆಸ್ಕೋತೀವಿ ಅಷ್ಟು ಚಂದ ನಮ್ಮ ಬೆಳೆಗಳು ಬರ್ತಾವ. ನೆಲ್ಲಿಕಾಯಿ ಮಜ್ಜಿಗೆ ಸೇರಿದ್ರೆ ಏನೆಲ್ಲ ಆಗ್ಬೋದು? ಅದ್ರ ಲಾಭ ಏನು? ಒಂದು, ಹಣ್ಣಿನೊಳಗಿಂದ ರುಚಿ ಹೆಚ್ಚು ಮಾಡ್ತದೆ. ಅದಕ್ಕಿಂತ ಮುಂಚೆ ನೀವು ಜಸ್ಟ್ ಒಂದು ಪ್ಲೇನ್ ಗಿಡ ತಗೊಳ್ರಿ. ಈಗ ಒಂದ್ ನಿಮ್ದು ಇದ್ರದ ಗಿಡ ಐತೆ ಅಂತ ಇಟ್ಕೊಡ್ರಿ, ಲಿಂಬಿ ಗಿಡ, ಬಹಳ ವರ್ಷ ಕಾಯಿ ಆಗಿಲ್ಲ. ಅದಕ್ ನೀವು ಮಜ್ಜಿಗೆ ನೆಲ್ಲಿ ಪುಡಿ ಹಾಕಿ ಅಥವಾ ಮಜ್ಜಿಗೆ ನೆಲ್ಲಿಕಾಯಿ ಸೇರಿಸಿ ಅದ್ರ ಸ್ಪ್ರೇ ಒಂದು ಪ್ರಮಾಣ ಇರ್ತದ, ಆ ಪ್ರಮಾಣದಾಗ ನೀವು ಮಾಡಿದ್ರ ಎಷ್ಟೋ ವರ್ಷದಿಂದ ಗಿಡ ಬಡ್ ಇರೋದು ನಿಮ್ದು ಹೂ ಬಿಡ್ಲಿಕ್ಕೆ ಚಾಲು ಆಗ್ತದೆ. ಜನರಲಿ ನಾವೇನ್ ನೋಡ್ತೀವಿ, ಲಿಂಬಿ ಗಿಡ ವರ್ಷಕ್ಕೆ 2 ಸಲ ಕಾಯಿ ಬಿಡ್ತದ. 2 ಸಲ ಕಾಯಿ ಬಿಡ್ತದ್ರಿ ಇದು ಲಿಂಬಿ. 2 ಸಲ ಕಾಯಿ ಬಿಡೋದು, ನೀವು ಇದನ್ನ ಜರ ಸ್ಪ್ರೇ ಮಾಡ್ಕೊಂತ ಹೋದ್ರ ವಾರ ಹೂ ಬಿಡಾಕ್ ಚಾಲು ಆಗ್ತೈತಿ, ವಾರ ಹಣ್ಣು ಸಿಗ್ತಾವ. ನಿಮ್ಗೆ ನಾನ್ ಸ್ಟಾಪ್ ಕಾಯಿ ಹಣ್ಣು ಸಿಗಾಕ್ ಚಾಲು ಆಗ್ತಾವ. ಮುಂದ್ ಸೈಜ್ ದೊಡ್ಡದಾಗ್ತೈತಿ, ರಸ ತುಂಬೋದ್ ಪ್ರಮಾಣ ಹೆಚ್ಚಾಗ್ತೈತಿ. ಮ್ಯಾಲಿನ ಸಿಪ್ಪಿ ಒಣಗಿದಂಗ ಕಾಣಿಸ್ತೈತಿ, ಒಳಗ್ ರಸ ತುಂಬ್ಕೊಂಡಿರ್ತೈತಿ. ಮುಂದ ನೀವು ಕಡ್ಲಿ, ಗೋಧಿ ಇವಕ್ಕೆಲ್ಲಾ ಸ್ಪ್ರೇ ಮಾಡಿದ್ರ ಹೂವಿನ ಪ್ರಮಾಣ ಹೆಚ್ಚಾಗ್ತದ. ಎಲ್ಲಾದ್ರಕ್ಕಿಂತ ಮಹತ್ವದಂದ್ರ ಜೇನ್ ಹುಳ ಬಹಳ ಅಟ್ರಾಕ್ಟ್ ಆಗ್ತೈತ್ರಿ ಇದು. ಹಿಂಗಾಗಿ ಕ್ರಾಸ್ ಪಾಲಿನೇಷನ್ ಚಲೋ ಆಗ್ತೈತಿ. ಆಮೇಲೆ ಕಾಳುಗಳು ಏನದಾವ್, ಈ ಕಡ್ಲಿ ಕಾಳು ನಾವು ಜನರಲಿ 1 ಪೌಂಡ್ ಒಳಗ್ 1 ನೋಡ್ತೀವಿ ಅಥವಾ 2 ನೋಡ್ತೀವಿ. ಈ ಕೇಸ್ ಒಳಗ್ ನಿಮ್ 3 ಕಾಳು ಕಾಣಿಸ್ತಾವ. ಆ ನಂತರ ಗಿಡ ಪಡ್ಲೋಡೋ ಪ್ರಮಾಣ ಹೆಚ್ಚಾಗ್ತದ, ಹೂವಿನ ಸಂಖ್ಯೆ ಹೆಚ್ಚಾಗ್ತದ. ನಾ ಹೇಳಿದಂಗ ಜೇನ್ ಹುಳ ಹೆಚ್ಚಾಗ್ತದ. ಅಲ್ಲಿ ಜೇನ್ ಹುಳದ ಅಟ್ರಾಕ್ಷನ್ ಭಯಂಕರ ಇರ್ತೈತಿ. ಆಮೇಲೆ ನಿಮ್ದು ಒಂದ್ ಒರಿಜಿನಲ್ ಒಂದ್ ವಾಸನೆ ಇರ್ತಿತ್ತು ಪ್ರತಿಯೊಂದು ಕಾಳಿಗೂ. ಕಡ್ಲಿ ಅಂತ ನೀವು ಮೂಸ್ ನೋಡಿದ್ರ ಕಡ್ಲಿ ಅನಿಸ್ತಿತ್ತು, ಹೆಸರು ಅದರದ ಒಂದು ವಾಸನೆ ಅದ. ಅವೆಲ್ಲ ಕಳ್ಕೊಂಡ್ಬಿಟ್ಟೇವ್ ನಾವೀಗ ಈ ಹೈಬ್ರಿಡ್ ಇದ್ರೊಳಗ. ಬಟ್ ಈ ಇದರಿಂದ ಆ ವಾಸನೆಗಳು ಹೊಳ್ಳೆ ಜನರೇಟ್ ಆಗ್ತಾವ.
ನಿಮ್ದು ಒಂದ್ ಮಲ್ಗಿ ಹೂವ ತಗೋರಿ, ಅಥವಾ ಒಂದ್ ಲಿಂಬಿ ಹಣ್ಣ ತಗೋರಿ, ಅಥವಾ ಬಾಳೆಹಣ್ಣ ತಗೋಡ್ರಿ. ಪ್ರತಿಯೊಂದ್ರದ್ದು ಒಂದೇನ್ ಅರೋಮಾ ಐತಿ ಅದ್ ಹೆಚ್ಚಾಗ್ತದ. ಕಾಳಿನೊಳಗೂ ಹಂಗ ಆಯಾ ಕಾಳಿಂದ ಅರೋಮಾ ಹೆಚ್ಚ ಮಾಡ್ತದ. ಹಿಂಗಾಗಿ ಇದನ್ನ ಬಳಸೋದ್ರಿಂದ ಇದು ಫಾಲಿಯರ್ ಸ್ಪ್ರೇಡ್ ಆತ್ರಿ ಇದು ಕೆಲ್ಸ. ಇದನ್ನ ನೀವು ನೆಲಕ್ ಹಾಕಿದ್ರ ನೆಲದೊಳಗಿಂದ ಎರೆಹುಳದ ಸಂಖ್ಯೆ ಹೆಚ್ಚಾಗ್ತಾವು, ನೆಲ ಪಳ್ಳಾಗ್ತೈತಿ, ಆಮೇಲೆ ಗಿಡದ ಬೆಳವಣಿಗೆ ಫಾಸ್ಟ್ ಆಗ್ತದ. ಸೊ ಇದ್ರದ್ದು ಎರಡುದ್ರದ್ದು ಕಾಂಬಿನೇಷನ್ಸ್ ಬೇರೆ ಬೇರೆ ಅದಾವ. ಈಗ ನೀವು ಸಪೋಸ್ ಸ್ಪ್ರೇಕ್ ಯೂಸ್ ಮಾಡ್ತೀನಿ ಅಂದ್ರ ಜವಾರಿ ಆಕಳ ಹಾಲು ತಗೋಬೇಕು. ಎಷ್ಟು? 1 ಲೀಟರ್. 1 ಲೀಟರ್ ಹಾಲಿಗೆ ನೀವು ಹೆಪ್ಪ ಹಾಕಿ 6 ಲೀಟರ್ ನೀರ್ ಕುಡಿಸಿ ಮಜ್ಜಿಗೆ ಮಾಡ್ಬೇಕು. ಅಲ್ಲಿಗೆ ನಿಮ್ದು ಎಷ್ಟಾಯ್ತು? 1 ಲೀಟರ್ದಿಂದ 7 ಲೀಟರ್ ಮಜ್ಜಿಗೆ ರೆಡಿ ಆಯ್ತು. ನೀವು 1 ಎಕರೆಗೆ 6 ಲೀಟರ್ ಮಜ್ಜಿಗೆ, ನಿಮ್ ಕಡೆ ತಯಾರ್ ನೆಲ್ಲಿಕಾಯಿ ಹಸಿದದ ಅಂದ್ರ 1 ನೆಲ್ಲಿಕಾಯಿ 1 ಲೀಟರ್ ಮಜ್ಜಿಗೆ ಸೇರಿಸ್ಬೇಕು. ಅಂದ್ರ 6 ಲೀಟರ್ಗೆ 6 ನೆಲ್ಲಿಕಾಯಿ ಸಣ್ಣಗ ಜಜ್ಜಿ ಅದ್ರ ಇದನ್ನ ಪೇಸ್ಟ್ ಏನದ ಅದನ್ನ ನೀವು ಮಜ್ಜಿಗೆ ಸೇರಿಸ್ಬೇಕು. 200 ಲೀಟರ್ಗೆ ಅದನ್ನ ಕೂಡಿಸ್ಬೇಕು. ಅಷ್ಟು ಮಜ್ಜಿಗೆ, 6 ಲೀಟರ್ ಮಜ್ಜಿಗೆ, ಅದನ್ನ 1 ಎಕರೆಗೆ ಸ್ಪ್ರೇ ಮಾಡ್ಬೇಕು. ಇದು ನೆಲ್ಲಿಕಾಯಿ ಇದ್ರ. ನೆಲ್ಲಿಕಾಯಿ ಇಲ್ಲಪ್ಪ ನಮ್ ಕಡೆ ಪುಡಿ ಅದ ಅಂದ್ರ 6 ಗ್ರಾಮ್ ಪುಡಿ 6 ತಾಸ್ ಮಜ್ಜಿಗೆ ಒಳಗ್ ಹಾಕಿ ನೆನೆ ಇಡ್ಬೇಕು ಅದನ್ನ. ಆ ನಂತರ 200 ಲೀಟರ್ ಸೇರಿಸ್ಕೊಂಡು ಅದನ್ನ ನೀವು ಸ್ಪ್ರೇ ಮಾಡ್ಬೇಕು. ಇದು ಸ್ಪ್ರೇಯಿಂಗ್ ಪ್ರಮಾಣ ಆಯ್ತು. ನೆಲಕ್ಕೆ ಕುಡಿಸೋದಾದ್ರ 10 ಲೀಟರ್ ಮಜ್ಜಿಗೆ 50 ಗ್ರಾಮ್ ನೆಲ್ಲಿ ಪುಡಿ ಅಥವಾ 50 ನೆಲ್ಲಿಕಾಯಿ ಪೇಸ್ಟ್ ಇದನ್ ಮಾಡಿ 200 ಲೀಟರ್ ನೀರಿಗೆ ಕೂಡಿಸಿ ಅದನ್ನ ನೀವು ನೆಲಕ್ಕೆ ಉಣಿಸ್ಬೇಕು. ನಿಮ್ದು ಇವನ್ ಗೊಬ್ಬರ ತಯಾರು ಮಾಡತ್ತೀರಿ, ಗೊಬ್ಬರ ಮೇಲೂ ಹಾಕಿದ್ರೆ ಎರೆಹುಳದ ಸಂಖ್ಯೆ ನಿಮ್ದಲ್ಲಿಗೆ ಜಾಸ್ತಿ ಆಗ್ತದೆ. ಇದು ನೆಲ್ಲಿಕಾಯಿ ಮತ್ತ ಮಜ್ಜಿಗೆದು ಕಾಂಬಿನೇಷನ್. ಈ ಕಾಂಬಿನೇಷನ್ ಒಳಗ್ ನೀವು ಮಾಡಿದ್ರ ಇಳುವರಿ ನಿಮ್ದೇನ್ ಬರ್ಲಿಕ್ಕತ್ತದ ಅದಕ್ಕಿಂತ ನಕ್ಕಿ 2 ರಿಂದ 3 ಪಟ್ಟು ಹೆಚ್ಚಾಗ್ತದೆ. ಈ ಮೇಡಮ್ ತಮ್ಮಲ್ಲಿ ಒಂದಷ್ಟು ಕಲ್ಚರ್ಗಳು ಎಷ್ಟು ಕಲ್ಚರ್ ಎಷ್ಟು ನಮ್ಮನೆ ನಾವು ಸಾಯೋಲಿ ಘನಜೀವಾಮೃತ ದಶಪರ್ಣಾಗಿರ್ಬೋದು. ಘನಜೀವಾಮೃತ ಅದು ಕಲ್ಚರ್ ಒಳಗ್ ಬರಂಗಿಲ್ರಿ. ಇದು ಡಾರ್ಮನ್ಸಿ ಒಳಗ್ ಇರುವಂತ ಬ್ಯಾಕ್ಟೀರಿಯಾಸ್. ಅದನ್ನ ನೀವು ಲಿಕ್ವಿಡ್ ಫಾರ್ಮ್ ಒಳಗ್ ಮಾಡ್ಕೋಬಹುದು. ಅದ್ರೊಳಗ್ ನಾ ಬಿಗಿನಿಂಗ್ ಒಳಗ್ ತೋರಿಸಿದೆ ನಿಮಗೆ. ಸಗಣಿ, ಗೋಮೂತ್ರ, ಮಜ್ಜಿಗೆ, ಆಮೇಲೆ ಮೆಕ್ಕೆಜೋಳ ಅಥವಾ ಅಕ್ಕಿ ಹಿಟ್ಟು, ಆನಂತರ ಬದುವಿನ ಮೇಲಿನ ಮಣ್ಣು ಅಥವಾ ಇದ್ರದ್ದು ಯಾವುದು ಬರಗ ಅಥವಾ ಆಲದ ಗಿಡ ಅಲ್ಲಿದ್ ಮಣ್ಣು ಹಾಕಿದ್ರಂತೂ ಬಹಳ ಚಲೋ. ಯಾಕಂದ್ರ ಅದ್ರೊಳಗೆ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇರ್ತಾವ. ಸೊ ಇದು ಇದ್ರದ್ದು ಲಿಕ್ವಿಡ್ ಒಳಗ್ ಬಂತು. ಅದೇ ರೀತಿ ನೀವು ಇದನ್ನ ಇದು ಮಜ್ಜಿಗೆದು ಒಂದು ಕಲ್ಚರ್ ಮಾಡ್ಕೋಬಹುದು. ಇದು ನಿಮಗ ಗ್ರೋತ್ ಅಂಡ್ ಫ್ಲವರ್ ಪ್ರಮೋಟರ್ ಅಂತ ಹೇಳಿ ಕೆಲಸ ಮಾಡ್ತದ. ಅದನ್ನ ಬಿಟ್ರ ಗೋಕೃಪಾ ಅಮೃತಮ್ ಅದ. ಅದು ಗೋಕೃಪಾ ಅಮೃತಮ್ ಅಂತೂ ಎಲ್ಲದಕ್ಕಿಂತ ಟಾಪ್ ಕಲ್ಚರ್ ರೀ. ಅದು ಒಂದಿದ್ರೆ ನಿಮಗೆ ಇನ್ನೊಂದೇನು ಮಾಡೋ ಅವಶ್ಯಕತೆ ಬರಂಗಿಲ್ಲ. ಆದ್ರ ಆಪ್ಷನ್ಸ್ ಅಂತ ಹೇಳಿ ನಾವು ಬೇರೆ ಇಟ್ಕೊಂಡಿರ್ತೀವಿ. ಅದ್ರೊಳಗೆ ಎರೆಜಲ ಒಂದದ. ಎರೆಜಲಾನು ದಿ ಬೆಸ್ಟ್ ಐತಿ. ಆಮೇಲೆ ನೀವು ಎನ್ಸೈಮ್ಸ್ ಬರ್ತಾವ, ಎನ್ಸೈಮ್ಸ್ ಮಾಡ್ಕೊಂಡು ಇಟ್ಕೋಬಹುದು. ಸೊ ಇವೆಲ್ಲ ನೀವು ಆಮೇಲೆ ದಶಪರ್ಣಿ ಅದ. ಒಂದ್ 10 ರಿಂದ 15 ತರದ್ದು ಹುಳ ಮುಟ್ಲಾರದಂತ ವನಸ್ಪತಿ. ಅದ್ರೊಳಗೆ ಸ್ವಲ್ಪ ಕಹಿ ಜಾಸ್ತಿ ಇರುವಂತ ವನಸ್ಪತಿಗಳನ್ನ ಹುಡುಕಿ ತಗೋಬೇಕು. ಅದ್ರೊಳಗ್ ನಿಮಗ ಲಕ್ಕಿ ಬರ್ಬೋದು, ಆಮೇಲೆ ಎಕ್ಕಿ ಅದ, ಆನಂತರ ಕಣಗಲ, ಆಮೇಲೆ ಲೋಳ್ಸರ, ಆನಂತರ ಹುಲಗಲಿ, ಆಮೇಲೆ ಬಣದುರ್ಗಿ ಅಂತ ಬರ್ತದ ನಮ್ಮಲ್ಲಿ ಅದು, ಆಮೇಲೆ ಪಪಾಯ ಎಲಿಗಳು, ಆನಂತರ ಇದ್ರದ್ದು ಸೀತಾಫಲದ ಎಲಿಗಳು, ಆನಂತರ ಮೆಹಂದಿ ತಪ್ಲಾನು ಹಾಕ್ತಾರ ಅಥವಾ ದಾಳಂಬ್ರಿ ತಪ್ಲಾನು ಹಾಕ್ಬೋದು. ಇವೆಲ್ಲ ನಿಮ್ದು ಸಾಧಾರಣ 1 kg ತಗೊಂಡು ದೊಡ್ಡ ಬ್ಯಾರಲ್ದಾಗ ನೀವು ಕಲಿಸ್ತೀರಿ, ನೀರಿನೊಳಗ್ ಕಲಿಸ್ತೇನಂದ್ರ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೋಬೇಕು. 10 ಕಿಲೋ ತಪ್ಲಾ ತಗೋಬೇಕು, 10 ಕಿಲೋ ಸಗಣಿ, 10 ಲೀಟರ್ ಗೋಮೂತ್ರ, ಆಮೇಲೆ ಮೆಣಸಿನ್ಕಾಯಿ 3 ರಿಂದ 4 ಕಿಲೋ, ಅಲ್ಲ ಬೆಳ್ಳುಳ್ಳಿ ಇವು 3-4 ಕಿಲೋ ತಗೋಬೇಕು. ಮೆಣಸಿನ್ಕಾಯಿ ಮತ್ತ ಅಲ್ಲ ಬೆಳ್ಳುಳ್ಳಿ ಈ ಕಾಂಬಿನೇಷನ್ಸ್ ಒಂದಷ್ಟು ವೈರಸ್ ಗಳನ್ನು ತಡಿತಾವ, ಅದಕ್ಕಾಗಿ ಹಾಕಬೇಕು. ಸರ್ಟಿಫಿಕೇಶನ್ ಒಳಗ್ ಇಲ್ದವ್ರು ತಂಬಾಕ್ ಹಾಕ್ತಾರ. ಬಟ್ ನಾವು ಆರ್ಗ್ಯಾನಿಕ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ತಂಬಾಕ್ ಹಾಕಂಗಿಲ್ಲ. ಒಂದಷ್ಟು ಮಂದಿ ತಂಬಾಕನು ಹಾಕ್ತಾರ. ಅದಕ್ಕೆ 1-2 ರಿಂದ 3 kg ತಂಬಾಕನು ಮಿಕ್ಸ್ ಮಾಡ್ತಾರ. ಸೊ ಇವನ್ನೆಲ್ಲಾನು ಕಾಂಬಿನೇಷನ್ ಮಾಡಿ ಸಾಧಾರಣ 21 ರಿಂದ 1 ತಿಂಗಳವರೆಗೂ ಕಳಿ ಹಾಕ್ಬೇಕು. ಆ ನಂತರ ಅದನ್ನ ರಸ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಸ್ಪ್ರೇ ಮಾಡ್ಬೋದು. ಅಷ್ಟ್ ನಮಗ್ ನಿಲಾಕ್ ಆಗಂಗಿಲ್ಲಪ್ಪ ಅಂದ್ರ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಸಪ್ರೇಟ್ ಆಗಿ ಅರದು 10 ಲೀಟರ್ ಗೋಮೂತ್ರದಾಗ ಒಂದ್ ಬಟ್ಟೆ ಒಳಗ ಅದನ್ನೆಲ್ಲಾನು ಮಿಶ್ರಣ ಕಟ್ಟಿ 1 kgದು ನೀವು ಅದನ್ನ ನೆನೆ ಇಟ್ಟು ಮಾರನೇ ದಿನ ನಿಮಗೆ ಯಾವಾಗ ಸ್ಪ್ರೇ ಮಾಡೋದಿರ್ತದ ಅವಾಗ ಅದನ್ನ ಸಣ್ಣಗೆ ಹಿಂಡಿ ಅದನ್ನ ಮತ್ತ ಬೇರೆ ಒಂದು ಗೋಮೂತ್ರ ಪಾತ್ರೆ ಒಳಗ ಅದನ್ನ ಮಿಶ್ರಣ ಇಟ್ಟು ಬಿಡ್ಬೇಕು. ಈ ಗೋಮೂತ್ರ ನೀವು ಔಷಧಿ ಅಂತ ಯೂಸ್ ಮಾಡ್ಬೋದು.
ಅದ್ರೊಳಗ ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ಔಷಧಿಗಳನ್ನ ಮಾಡ್ತೀವಿ ನಾವು. ಪತ್ರಿದೇನದ ಇದು ಬೆಂಕಿ ರೋಗಕ್ಕ ಕಂಟ್ರೋಲ್ ಮಾಡಾಕದ. ಬೇವು ಕೀಟನಾಶಕ ಅಂತ ಯೂಸ್ ಆಗ್ತದ. ಗ್ರೋತ್ ಪ್ರಮೋಟರ್ ಒಳಗ ನಿಮಗ ಎಕ್ಕಿದು ಉಪಯೋಗ ಆಗ್ತದ. ಎಕ್ಕಿ ತಪ್ಲ ಅರದು ಅದನ್ನ ಹಾಕಿ ಗೋಮೂತ್ರದೊಳಗ ಅದ್ರ ಸ್ಪ್ರೇ ಮಾಡ್ಬೋದು. ಆದ್ರೆ ಎಕ್ಕಿ ಪ್ರಮಾಣ ಜಾಸ್ತಿ ಮಾಡಿದ್ರ ಅಂದ್ರ ಮತ್ತ ಅದು ರಿವರ್ಸ್ ನಿಮಗ ಇಫೆಕ್ಟ್ ಕೊಡ್ತೈತಿ. 10 ಲೀಟರ್ಗೆ ಸಾಧಾರಣ 2 ಕಿಲೋ ಆದ್ರ ಸಾಕಾಗ್ತದೆ ಎಕ್ಕಿ. ಅದಕ್ಕಿಂತ ಜಾಸ್ತಿ ತಗೋಬೇಡ್ರಿ, ಇಲ್ಲಾದ್ರ ಅದ ಫ್ಲವರ್ ಡ್ರಾಪಿಂಗ್ ಅದು ಆಗಕ್ ಚಾಲು ಆಗ್ತಾವ. ಆ ನಂತರ ಗ್ರೋತ್ ಪ್ರಮೋಟರ್ ಅಂತ ಹೇಳಿ 2 ಕಿಲೋ 10 ಲೀಟರ್ ಗೋಮೂತ್ರದಾಗ ಹಾಕಿದ್ರೆ ಗ್ರೋತ್ ಪ್ರಮೋಟರ್ ಅಂತ ಕೆಲಸ ಮಾಡ್ತೈತಿ. ನೀವು 5 ಎಕ್ಕಿ ಬಾ ಅಂತ 4-5 ಕಿಲೋ ಎಕ್ಕಿ 1 ಲೀಟರ್ ಗೋಮೂತ್ರದಾಗ ಹಾಕಿ ಸ್ಪ್ರೇ ಹೊಡಿರಿ, ಅದೆಲ್ಲ ಹೂ ಉದುರ್ಸಕ್ ಚಾಲು ಮಾಡ್ತೈತಿ. ಸೊ ಎಕ್ಕಿ ಇದೇನೈತ್ಲಾ ಸ್ವಲ್ಪ ಎತ್ತರವಾಗಿ ಬಳಸಬೇಕು. ಆಮೇಲೆ ಮತ್ತೇನದಾವ್, ನಿಮ್ದು ಬೇರುಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ಬೇಕಾದ್ರ ಲೋಳ್ಸರದ್ದು ನೀವು ಮಾಡ್ಕೋಬಹುದು. ಲೋಳ್ಸರ ಗೋಮೂತ್ರದೊಳಗ ನೆನಿ ಹಾಕಿ ಅದರದ ಇದೇನೈತಿ ಕಟಿಂಗ್ಸ್ ಅದು ಹಚ್ಚುವಾಗ ಅದ್ರೊಳಗೆ ಎದ್ದಿ ಆ ಲಿಕ್ವಿಡ್ ಒಳಗ್ ನೀವು ಹಚ್ಚೋದ್ರಿಂದ ವೈಟ್ ರೂಟ್ಸ್ ಇವು ಬಹಳ ಚಂದ ಡೆವಲಪ್ ಆಗ್ತಾವ. ಆಮೇಲೆ ಇದಾದ್ಮೇಲೆ ನಾವು ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರ ವೈಟ್ ರೂಟ್ ಸಲುವಾಗಿ ಅನ್ನ ಮತ್ತು ಬೆಲ್ಲದ ಕಾಂಬಿನೇಷನ್ ಮಾಡಿ ಅದನ್ನ ನೆಲದೊಳಗ್ ಹೂತಿಡ್ತೀವಿ 21 ದಿನ. ಆಮೇಲೆ ಅದನ್ನ ನೀರಿಗೆ ಅಥವಾ ಗೋಕೃಪಾ ಅಮೃತಂ ಇದ್ರೆ ಗೋಕೃಪಾ ಅಮೃತಂ 100 ಲೀಟರ್, ನೀರ್ 100 ಲೀಟರ್. ಆಮೇಲೆ ಇದು ಕಾಂಬಿನೇಷನ್ ಏನ್ ಅಕ್ಕಿ ಮತ್ತು ಬೆಲ್ಲದ ಅನ್ನದ್ದು ಅದನ್ನ ಅದ್ರೊಳಗ್ ಮಿಕ್ಸ್ ಮಾಡಿ 3-4 ದಿನ ಬಿಟ್ಟು ಅದನ್ನ ನೆಲಕ್ ಉಣಿಸ್ತೀವಿ. ಅದರಿಂದನೂ ವೈಟ್ ರೂಟ್ಸ್ ಜಾಸ್ತಿ ಆಗ್ತಾವ. ಮತ್ತ ಈ ಮಾವಿನ ಗಿಡ ಅದು ಇದ್ದವರು, ತೆಂಗಿನ ಗಿಡ ಇವೆಲ್ಲ ಕಾಯಿ ಉದುರ್ತೈತಿ ಅನ್ನೋರು ನವಣಿ ಅಕ್ಕಿ ಗಂಜಿ ಮಾಡಿ ಅದನ್ನ ಉಣಿಸ್ಬೋದು. ಅದರಿಂದ ಫ್ಲವರ್ ಡ್ರಾಪಿಂಗು ಫ್ರೂಟ್ ಡ್ರಾಪಿಂಗ್ ಕಡಿಮೆ ಆಗ್ತದ. ಆ ನಂತರ ಮತ್ತೇನ್ ಮಾಡ್ತೀವಿ ನಾವು, ಆಮೇಲೆ ಇದು ನವಣಕ್ಕಿ ಗಂಜಿ ಅಂತ ಹೇಳಿ ಸಾಕಷ್ಟು ಪ್ಲಾಟ್ ಗಿಡಗಳು ಇರ್ತಾವ. ಗಂಜಿ ಅಷ್ಟೆಲ್ಲ ಬಹಳ ದೊಡ್ಡ ಗಿಡ ಇತ್ತಂದ್ರ ಸಾಧಾರಣ 1 ಕಿಲೋ ಅಕ್ಕಿ 10 ಲೀಟರ್ ನೀರಿಗೆ ಹಾಕಿ ಕುದಿಸಿ ಗಂಜಿ ಮಾಡೋದು. ಹೋದ ವರ್ಷ ದೊಡ್ಡ ಫಾರ್ಮ್ ದವರು ಮಾಡ್ಯಾರ್ರಿ. ಅವ್ರ ಸುಮಾರು 20-25 ಕೆಜಿ ಅಕ್ಕಿದು ಗಂಜಿ ಮಾಡಿ ಹಾಕ್ಯಾರ. ಬ್ಯಾರಲ್ ಗಟ್ಲೆ ಮಾಡಿ ಹಾಕ್ತಾರ್ರಿ ಅವ್ರು. ಅದಕ್ಕೆ ಏನ್ ಮಾಡ್ಬೇಕು, ದೊಡ್ಡ ಗಿಡ ಅದಾವ, ಅದ್ರ ಕೆನೋಪಿ ಎಲ್ಲ ಎಂಡ್ ಆಗಾಕತೈತಿ, ಅಲ್ಲಿ ಒಂದ್ ಸ್ವಲ್ಪ ನೇಗಲ್ಲೆ ಸಾಲದು ಏನಾರೇ ಮಾಡಿ ಆ ಟ್ರೆಂಚ್ ಒಳಗ ಅದನ್ನ ಗಂಜಿ ಉಣಿಸ್ಬೇಕು. ಅದರಿಂದ ನಿಮ್ದು ಫ್ಲವರ್ ಡ್ರಾಪಿಂಗು ಅಥವಾ ಫ್ರೂಟ್ ಡ್ರಾಪಿಂಗ್ ಬಹಳ ಕಡಿಮೆ ಆಗ್ತದೆ. ಮಂಜ ಹೂ ಬಿಟ್ಟಿರ್ತಾರ ಅವಾಗ ಹಾಕಿ ನಡೀತೈತೆ. ಯಾವ ಟೈಮ್ ಹಾಕುತ್ತೆ? ಫ್ಲವರ್ ಬಿಟ್ಟ ಟೈಮ್ನಾಗ ಹಾಕಿ. ಮಂಜ ಬಿಡುವಾಗ ಫ್ಲವರ್ ಬಿಡೋ ಟೈಮ್ನಾಗ ಹಾಕಿದ್ರ ಫ್ಲವರ್ ಡ್ರಾಪಿಂಗ್ ಕಡಿಮೆ ಆಗ್ತದೆ, ಫ್ರೂಟ್ ಡ್ರಾಪಿಂಗು ಕಡಿಮೆ ಆಗ್ತದೆ. ಸೊ ಅದು ಒಂದು ಬೆಸ್ಟ್ ಉಪಾಯ ನಿಮಗೆ. ನಾವು ಹತ್ತಿ ಒಳಗೆಲ್ಲ ಮಾಡಿ ನೋಡಿವಿ, ಉರ್ಲದು ಉದ್ರಂಗಿಲ್ರಿ ಅದರಿಂದ. ಮೆಣಸಿನ್ಕಾಯಿ ಒಳಗ್ ಮಾಡೀವಿ, ಮಾವಿನ ಗಿಡಕ್ ಮಾಡೀವಿ. ಈ ವರ್ಷ ಅಂತೂ 10 ಎಕರೆದು ಒಬ್ಬ ರೈತ ಪೂರ್ತಿ ತನ್ನ ಹೊಲಕ್ಕೆಲ್ಲ ನವಣಿ ಅಕ್ಕಿ ಗಂಜಿ ಹಾಕಿ ನೋಡ್ಯಾರ. ಇಳುವರಿ ವರ್ಷದಕ್ಕಿಂತಾನು ಹೆಚ್ಚಾಗೈತ್ರಿ ಅವ್ರು. ಇದೇನ್ ನೆಲ್ಲಿಕಾಯ್ದು ಹೇಳಿದ್ನಿ, ಇದು ಗೋಕೃಪಾ ಅಮೃತಮ್ಮ ಮತ್ತ ಅಕ್ಕಿ ಗಂಜಿ 3 ಪ್ರಯೋಗ ಮಾಡಿದ್ರಿ ಅವ್ರು. ಯಾವ ಮೇಡಮ್ ನೀವು ಅಕ್ಕಿ ನೆಲ್ಲಿಕಾಯಿ ಮತ್ತೆ ಮಜ್ಜಿಗೆ ಒಂದು ಕಾಂಬಿನೇಷನ್ ಅದ್ ಇಡ್ಬೇಕಂದ್ರೆ ಡೈರೆಕ್ಟ್ ಮಾಡಕ? ಇಲ್ಲ, ಡೈರೆಕ್ಟ್ ರೀ ಅದು, ಇಡಾಕ ಬರಂಗಿಲ್ಲ. ಇವತ್ ಬೆಳಿಗ್ಗೆ ಕಲ್ಸಿರಂದ್ರ ಮಧ್ಯಾಹ್ನ ಸ್ಪ್ರೇ ಆಗ್ಬೇಕು. ಅಥವಾ ನಿಮ್ ಕಡೆ ನೆಲ್ಲಿಕಾಯಿ ಹಸಿದಂದ್ರ ಆಗಿಂದಾಗ ಮಜ್ಜಿಗೆ ಒಳಗ್ ಹಾಕಿ ತಾಬಡ್ತೋಪ್ ಸ್ಪ್ರೇ ಮಾಡೇ ಬಿಡುತ್ತೆ. ಇಡಾಕ ಬರಂಗಿಲ್ರಿ ಇದು. ನೀವು ಮಜ್ಜಿಗಿನ ಕೂಡ ಹಾಕಿ ಇಟ್ಕೋಬೇಕಂದ್ರ 10 ಲೀಟರ್ ಮಜ್ಜಿಗೆ 1 ಕಿಲೋ ಬೆಲ್ಲ ಹಾಕಿ 21 ದಿನ ನೀವು ಅದನ್ನ ಏರ್ ಟೈಟ್ ಪ್ಯಾಕ್ ಮಾಡಿ ಆಮೇಲೆ ನೀವು 6-7 ತಿಂಗಳು ವರ್ಷಗಟ್ಲೆ ಇಟ್ಕೋಬಹುದು.